ವೀಕ್ಷಕರೇ, ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಚಿಂತನ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ವಿಶೇಷವಾಗಿ ನಿಮ್ಮನ್ನೆಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಪ್ರಥಮತವಾಗಿ ಆರೋಗ್ಯ ಚಿಂತನದಲ್ಲಿ ಇವತ್ತಿನ ಒಂದು ವಿಷಯ ಅಪಘಾತದಲ್ಲಿ ತಲೆಗೆ ಆಗುವಂತಹ ಒಂದು ಗಾಯಗಳಾಗಿರ್ಬೋದು, ಇಂತಹ ಒಂದು ಸಮಸ್ಯೆಗಳಿಗೆ ಏನು ಮಾಡ್ಬೋದು, ಯಾವ ರೀತಿಯ ಚಿಕಿತ್ಸೆಗಳಿದೆ, ಇದರ ಜೊತೆಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಇದ್ದಾರೆ. ಸೊ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಪ್ರಥಮತವಾಗಿ ವೆಲ್ಕಮ್ ಮಾಡ್ತಾ ಇದ್ದಾನೆ. ಸರ್, ನಿಮ್ಮನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ. ಸರ್, ನಾವು ಯೂಶ್ವಲಿ ನೋಡ್ತಾ ಇರ್ತವೆ ಅಪಘಾತಗಳಾದ ಕೂಡಲೇ ಜನರ ತಲೆಯಲ್ಲಿ ಫಸ್ಟ್ ಒಂದು ಸ್ಟ್ರಕ್ ಆಗೋದು, ಎಲ್ಲೋ ತಲೆಗೇನೋ ಪೆಟ್ಟಾಗಿದೆಯೇನೋ, ತಲೆಗೇನೋ ಗಾಯ ಆಗಿದೆಯೇನೋ, ಅಥವಾ ತಲೆಗೆ ಗಾಯ ಆಯಿತು ಅಂದ ಕೂಡಲೇ ಇವರನ್ನು ಇನ್ನೆಲ್ಲೋ ಶಿಫ್ಟ್ ಮಾಡಬೇಕಾಗ್ಬೋದು, ಅಥವಾ ಇವರಿಗೇನೋ ಒಂದು ದೊಡ್ಡ ಕಾಯಿಲೆ ಸ್ಟಾರ್ಟ್ ಆಗ್ಬೋದು, ಇಲ್ಲ ಇವ್ರಿಗೆ ಡೆತ್ತೇ ಆಗ್ಬೋದು ಅನ್ನುವಂಥ ಭಯಗಳು. ಸೊ ಈ ಆಘಾತಕಾರಿಯಾಗಿರುವಂತಹ ತಲೆಯ ಗಾಯ ಏನಿದೆ, ಹಾಗಂದ್ರೆ ಏನು ಸರ್, ಅದು ಯಾಕೆ, ಅದರ ಅರ್ಥ ಏನು ಅಂತ? ಈಗ ತಲೆಗೆ ಹೊಡೆತ ಬಿದ್ದಾಗ ಯಾವುದೇ ಆಕ್ಸಿಡೆಂಟಲ್ಲಿ ತಲೆಗೆ ಹೊಡೆತ ಬಿದ್ದಿದೆ ಅಂತ ನಾವು ಯಾವಾಗ ಸಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಪೇಷಂಟಿಗೆ ಅದೇ ಟೈಮಲ್ಲಿ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ. ಸೊ ಇಫ್ ಈಸ್ ಅನ್ಕಾನ್ಷಿಯಸ್. ಸೆಕೆಂಡ್ ಏನಂದರೆ ಕಿವಿಯಲ್ಲಿ ಮೂಗಲ್ಲಿ ರಕ್ತ ಬಂದುಬಿಡುತ್ತೆ. ಸೊ ಅದು ಎರಡನೇದು. ಮೂರನೇದಾಗಿ ಫಿಟ್ಸ್ ಬಂದುಬಿಡುತ್ತೆ ಆ ಜಾಗದಲ್ಲಿ, ಅಂದರೆ ಬಿದ್ದ ಕೂಡಲೇ ಅವರಿಗೆ ಫಿಟ್ಸ್ ಏನಾದ್ರು ಬಂದುಬಿಟ್ರೆ, ಇಲ್ಲ ಮೂಗಿಂದ ನೀರು ಬಂತು ಅಂತ ಹೇಳಿದ್ರೆ, ಈಗ ಮೆದುಳು ಸುತ್ತಲೂ ಏನು ನೀರು ಇರುತ್ತೆ ಅದು ಮೂಗಿಂದ ಬರೋ ಚಾನ್ಸ್ ಇರುತ್ತೆ. ಸೊ ಈ ಥರದ್ದು 4 ಇವು ಕಂಡು ಬಂದರೆ ಯೂಶಲಿ ಪೇಷಂಟಿಗೆ ತಲೆಗೆ ಗಾಯ ಆಗಿದೆ ಅಂತಲೇ ಅರ್ಥ, ಹೆಡ್ ಇಂಜುರಿ ಆಗಿದೆ ಅಂತ ಅರ್ಥ. ಸೊ ಈ ತಲೆ ಗಾಯದಲ್ಲಿ ಮೇನ್ಲಿ ಅವರಿಗೆ ತಲೆ ಹೊರಭಾಗದಲ್ಲಿ, ಈಗ ನಾವು ನಮ್ಮ ಮೆದುಳು ಈ ಸ್ಕಲ್ ಬೋನ್ ಒಳಗಿರುತ್ತೆ. ಸೊ ಈ ಗಾಯಗಳು ಈ ಸ್ಕಲ್ ಬೋನ್ ಹೊರಗೂ ಆಗ್ಬೋದು ಅಥವಾ ಒಳಭಾಗದಲ್ಲೂ ಆಗ್ಬೋದು. ಸೊ ಹೊರಭಾಗದಲ್ಲಾದರೆ, ಸಪೋಸ್ ನಾವು ಸ್ಕಾಲ್ಪ್ ಅಂತ ಹೇಳ್ತೀವಿ, ದ ಸ್ಕಿನ್ ವಿಚ್ ಕವರ್ಸ್ ದ ಸ್ಕಲ್ ಇಸ್ ಕಾಲ್ಡ್ ಸ್ಕಾಲ್ಪ್. ಸೊ ಸ್ಕಾಲ್ಪ್ ಇಂಜುರಿ ಆದರೆ ಆ ಜಾಗದಲ್ಲೇ ಸ್ವಲ್ಪ ಸ್ವೆಲ್ಲಿಂಗ್ ಬಂದಿರುತ್ತೆ. ಸೊ ದಟ್ ಆಲ್ಸೋ ಸೇಸ್ ದಟ್ ಪೇಷಂಟ್ ಹ್ಯಾಸ್ ಸಸ್ಟೈನ್ಡ್ ಸಮ್ ಹೆಡ್ ಇಂಜುರಿ, ಅದೊಂದು. ಆಮೇಲೆ ಆ ಸ್ಕಲ್ ಬೋನ್ ಫ್ರ್ಯಾಕ್ಚರ್ ಆಗಿರ್ಬೋದು, ಅದು ಸ್ಕಲ್ ಇದು. ಫ್ರ್ಯಾಕ್ಚರಲ್ಲೂ ಅನೇಕ ಥರ ವಿಧಾನಗಳಿದ್ದಾವೆ. ಫ್ರ್ಯಾಕ್ಚರ್ ಫ್ರಾಗ್ಮೆಂಟ್ ಡಿಪ್ರೆಸ್ ಆಗಿ ಹೋಗಿ ಮೆದುಳನ್ನು ಓದ್ತಾ ಇರ್ಬೋದು, ಅಲ್ಲ ಸುಮ್ಮನೆ ಒಂದು ಕ್ರ್ಯಾಕ್ ಥರನೂ ಆಗಿರ್ಬೋದು, ಇಲ್ಲ ಮೆದುಳಿಗೆ ಹೊಡೆತ ಬಿದ್ದಿರ್ಬೋದು. ಸೊ ಮೆದುಳಿಗೆ ಹೊಡೆತ ಬಿದ್ದಿದ್ರಲ್ಲೂ ಸುಮಾರು ವಿಧಾನಗಳಿದೆ, ಅದು ನಾನು ಇದು ಬಂದಾಗ ಸನ್ನಿವೇಶ ಬಂದಾಗ ಹೇಳ್ತೀನಿ. ಸೊ ಈ ಥರ ಗಾಯಗಳಾಗ್ಬೋದು ಮೆದುಳಿಗೆ. ಈಗ ಅಂತ ಹೇಳಿದ್ರೆ, ಒಂದು ಸಲ ಅಪಘಾತ ಆದಾಗ ಯಾವುದೇ ಒಬ್ಬ ವ್ಯಕ್ತಿ ಬಿದ್ದ ಅಂತ ಆದಾಗ ಆತನಿಗೆ ಅಂಥದ್ದು ಅಷ್ಟೆಲ್ಲ, ಅಂದ್ರೆ ಒಂದು ಮೂಗಿನಲ್ಲಿ ರಕ್ತ ಬರುವಂತದ್ದಾಗಿರ್ಬೋದು, ಇಲ್ಲ ಪೀಡ್ಸ್ ಅನ್ಕಾನ್ಶಿಯಸ್. ಸೊ ಇಂಥದ್ದು ಯಾವುದೇ ರೀತಿಯಾಗಿ ಸನ್ನಿವೇಶಗಳು ಕಂಡು ಬಂದಲ್ಲಿ ಕೂಡ ಕೂಡಲೇ ಅದನ್ನು ಹಾಸ್ಪಿಟಲ್ಗೆ ಸಸ್ಪೆಕ್ಟ್ ದಟ್ ಪೇಷಂಟ್ ಇಸ್ ಸಫರಿಂಗ್ ಫ್ರಮ್ ಸಮ್ ಸಾರ್ಟ್ ಆಫ್ ಹೆಡ್ ಇಂಜುರಿ. ಓಕೆ ಸರ್, ಈಗ ಈ ಒಂದು ಹೆಡ್ ಇಂಜುರಿ ಆಗಲಿಕ್ಕೆ ಸಾಮಾನ್ಯ ಕಾರಣಗಳು ಯಾವುದೆಲ್ಲ ಇದೆ? ಸೊ ಬೇರೆ ಇದೆ. ಈಗ ನಮ್ಮ ಇಂಡಿಯಾ ಆಸ್ ಎ ಡೆವಲಪಿಂಗ್ ಕಂಟ್ರಿ. ಸೊ ನಮ್ಮ ಇಂಡಿಯಾದಲ್ಲಿ ಕಾಮನ್ ಆಗಿ ಇದು ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ಸ್. ಸೊ ದಟ್ ಈಸ್ ದ ಮೋಸ್ಟ್ ಕಾಮನ್ ಕಾಸ್ ಇನ್ ಇಂಡಿಯಾ. ಸೊ ಆಫ್ಟರ್ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಹಿಯರ್ ವಿ ಸಿ ಫಾಲ್ ಫ್ರಮ್ ಹೈಟ್, ಮರ ಹತ್ತೋದು. ಈಗ ನಮ್ಮ ಕೋಸ್ಟಲ್ ರೀಜನಲ್ಲಿ ನಾವು ಕಾಮನ್ ಆಗಿ ನೋಡ್ತೀವಿ, ಒಂದು ತೆಂಗಿನ ಮರ, ಅಡಿಕೆ ಮರ ಹತ್ತಿ ಬೀಳೋದು, ಇನ್ನೊಂದು ತೆಂಗಿನಕಾಯಿನೇ ತಲೆ ಮೇಲೆ ಬೀಳೋದು. ಇದು ನಮ್ಮ ಒಂದು ವಾರಕ್ಕೆ 1-2 ಕೇಸಾರು ಬರುತ್ತೆ ನಮಗೆ ಈ ಥರ, ತೆಂಗಿನಕಾಯಿನೇ ತಲೆ ಮೇಲೆ ಬೀಳೋದು. ಸೊ ಫಾಲ್ ಫ್ರಮ್ ಹೈಟ್ ಇದೊಂದು. ನೆಕ್ಸ್ಟ್ ಅಸಾಲ್ಟ್ಸ್, ಅಲ್ಲಿ ಇಲ್ಲಿ ಜಗಳ ಆಡ್ಕೊಂಡು ಒಬ್ಬ ಹೊಡ್ಕೊಂಡು ಅಸಾಲ್ಟ್ಸ್. ಆಮೇಲೆ ಇನ್ನೊಂದು ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ಸ್, ವೇರ್ ಇಂಡಸ್ಟ್ರೀಸ್ ಆರ್ ಕಾನ್ಸಂಟ್ರೇಟೆಡ್. ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ಸ್ ಆರ್ ಆಲ್ಸೋ ಕಾಮನ್. ಸೊ ದೀಸ್ ಆರ್ ದ ಕಾಮನ್ ಥಿಂಗ್ಸ್. ಬಟ್ ಇನ್ ವೆಸ್ಟರ್ನೈಸ್ಡ್ ವರ್ಲ್ಡ್, ವೆಸ್ಟ್ ಕಾಮನ್ಲಿ ಇಟ್ ಈಸ್ more than motor vehicle accidents, it is fall from height. So these take priority there. But Indiaದಲ್ಲಿ motor vehicle accident, and it is commonly 2-wheelers. Yes, exactly. And you see majority of these patients who meet this accident, they are between this age group of 15 to 40. So that is the productive age of your life. Sir, exactly. So they are the one who suffer this head injury commonly. ಓಕೆ. ಸೊ ಈಗ ನೀವು ಹೇಳೋ ಪ್ರಕಾರ ಮೇಲಿಂದ ಕೆಳಗಡೆ ಬಿದ್ದಾಗ, ಅಥವಾ ತಲೆ ಮೇಲೆ ಏನಾದ್ರೂ ಬಿದ್ದಾಗ, ಅಥವಾ ತಲೆ ಯಾವ್ದಕ್ಕಾದ್ರೂ ಹೋಗಿ ಬಡದಾಗ, ಇಂಥ ಸಮಯದಲ್ಲಿ ಮಾತ್ರ ಹೆಡ್ ಇಂಜುರಿಗಳು ಆಗುತ್ತೆ. ಆಮೇಲೆ ಇನ್ನೊಂದು ಸ್ಪೋರ್ಟ್ಸ್ ರಿಲೇಟೆಡ್ ಇರುತ್ತೆ. ಸ್ಪೋರ್ಟ್ಸ್ ರಿಲೇಟೆಡ್ ಹೆಡ್ ಇಂಜುರೀಸ್. ಸೊ ದೇ ಆರ್ ಆಲ್ಸೋ ವೆರಿ ಡಿಫರೆಂಟ್. ಆ ಟೈಮಲ್ಲಿ ನಿಮಗೆ ತಲೆಗೇನು ಹೊಡೆತ ಬಿದ್ದಿರಲ್ಲ, ಬಟ್ ಇಂಡೈರೆಕ್ಟ್ ಬೇರೆ ಬಾಡಿ ಬೇರೆ ಜಾಗಕ್ಕೆ ಹೊಡೆತ ಬಿದ್ದಿರುತ್ತೆ, ಬಟ್ ತಲೆ ಸುಮ್ಮನೆ ಒಂದ್ಸಲ ಅಲ್ಲಾಡೋಗಿರುತ್ತೆ.
ಓಕೆ ಸೊ ಆ ಟೈಮಲ್ಲೂ ತಲೆ ಒಳಗಡೆ ಗಾಯ ಆಗೋ ಸಂದರ್ಭ ಇರುತ್ತೆ. ಓಕೆ, ಅಂದ್ರೆ ಈಗ ನಿಮಗೆ ತಲೆಗೆ ಪೆಟ್ಟು ಬಿದ್ದಾಗ ಅಥವಾ ತಲೆಗೆ ಏನಾದ್ರೂ ಹೊಡೆತ ಬಿದ್ದಾಗ ಮಾತ್ರ ಹೆಡ್ ಇಂಜುರಿ ಆಗೋದಿಲ್ಲ, ಇಲ್ಲ ಇಲ್ಲ, ಈವನ್ ಬಾಡಿಯಲ್ಲಿ ಏನಾದ್ರೂ ಪೆಟ್ಟು ಬಿದ್ದಾಗಲೂ ಬೇರೆ ಸಹಿತ ಕಡೆ ಜಾಗ ಬೇರೆ ಬಾಡಿ ಬೇರೆ ಕಡೆಗೂ ಹೊಡೆತ ಬಿದ್ದಾಗ ತಲೆ ವಿಗ್ರಹಿಸ್ದಾಗ ಶೇಕ್ ಆದ್ರೂ ಸಾಕು, ಹೊರಗಡೆ ನಿಮ್ಗೆ ಏನೂ ಕಾಣಲ್ಲ, ಓಕೆ ಬಟ್ ಒಳಗಡೆ ಮೆದುಳಿಗೆ ಹೊಡೆತ ಬಿದ್ದಿರುತ್ತೆ, ಮೈಕ್ರೋಸ್ಕೋಪಿಕ್ ಲೆವೆಲ್ ಅಲ್ಲೂ ಹೊಡೆತ ಬಿದ್ದಿರೋ ಚಾನ್ಸ್ ಇರುತ್ತೆ. ಓಕೆ, ಸೊ ಅಂದ್ರೆ ಈಗ ಕೇವಲ ಒಂದು ತಲೆಗೆ ಹೊಡೆತ ಬಿದ್ದರೆ ಮಾತ್ರ ತಲೆಗೆ ಹಾ, ಇಂಜುರಿ ಡೈರೆಕ್ಟ್ ಆಗಿ ತಲೆಗೆ ಹೊಡೆದು ಅವನಿಗೆ ಹೆಡ್ ಇಂಜುರಿ ಆಗ್ಬೇಕಂತಿಲ್ಲ. ದೇಹದ ಬೇರೆ ಭಾಗಕ್ಕೂ ಹೊಡೆತ ಬಿದ್ದು ಹೆಡ್ ಇಂಜುರಿ, ಕ್ಲೋಸ್ಡ್ ಹೆಡ್ ಇಂಜುರಿ ಅಂತ ಹೇಳ್ತೀವಿ. ಹೊರಗಡೆ ಏನೂ ಕಾಣೋದಿಲ್ಲ ನಿಮಗೆ, ಬಟ್ ತಲೆ ಒಳಗಡೆ ಗಾಯ ಆಗಿರುತ್ತೆ. ಅದರದ್ದು ಲಕ್ಷಣಗಳು ಸೇಮ್ ಆಗಿರ್ತದ? ಸೇಮ್ ಆಗುತ್ತೆ. ಪೇಷಂಟ್ ಇಲ್ಲ ಅನ್ಕಾನ್ಶಿಯಸ್ ಆಗಿರುತ್ತೆ, ಇಲ್ಲ ಅವ್ರಿಗೆ ಆ ಟೈಮಲ್ಲಿ ಏನಾಗಿರುತ್ತೆ ಅದು ನೆನಪಿರೋದಿಲ್ಲ. ಸೊ ಸಿಮಿಲರ್ ಸಾರ್ಟ್ ಆಫ್ ಕಂಪ್ಲೇಂಟ್ಸ್. ಸೊ ಈಗ ನೀವು ಆವಾಗಲೇ ಹೇಳಿದ್ರಿ ಭಾರತದಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಮೋಟಾರ್ ಮೋಟರ್ಸೈಕಲ್ ಇಂದಾಗಿ ಆಗಿರ್ತದೆ ಅಂತ. ಈ ಭಾರತದಲ್ಲಿ ಹೆಡ್ ಇಂಜುರಿಯ ಪ್ರಮಾಣ ಎಷ್ಟರ ಮಟ್ಟಿಗೆ ಇದೆ, ಯಾವ ಪ್ರಮಾಣದಲ್ಲಿದೆ ಭಾರತದಲ್ಲಿ? ರೀಸೆಂಟ್ ಡೇಟಾ ವಿಚ್ ವಾಸ್ ಕಲೆಕ್ಟೆಡ್ ಇನ್ ನಿಮಾನ್ಸ್ ಹಾಸ್ಪಿಟಲ್, ಬ್ಯಾಂಗ್ಳೂರ್. ಸೊ ಹಿಯರ್ ಅರೌಂಡ್ 1.5 to 2 million people are suffering from disabilities caused by head injury, and every year around 2 million deaths occur due to head injury. This is very significant actually. ಅಷ್ಟು ಜನ ಹೆಡ್ ಇಂಜುರಿಯಿಂದ ಸಾಯ್ತಾ ಇದ್ದಾರೆ, ಮತ್ತು ಅಷ್ಟು ಜನ ಹೆಡ್ ಇಂಜುರಿಯಿಂದ ಆಗಿರೋ ಇದರಿಂದ ಅಂಗನ್ಯೂನ್ಯತೆಯಿಂದ ಬಳಲ್ತಾ ಇದ್ದಾರೆ. ಸೊ ದೇ ಆರ್ ಆಲ್ಮೋಸ್ಟ್ ಎ ಬರ್ಡನ್ ಟು ದೇರ್ ಫ್ಯಾಮಿಲಿ ಆ್ಯಂಡ್ ಟು ದ ಸೊಸೈಟಿ. ಸೊ ಇಟ್ ಈಸ್ ಕ್ವೈಟ್ ಸಿಗ್ನಿಫಿಕೆಂಟ್, ಐ ವಿಲ್ ಸೇ. ಸೊ ಈಗ ಕೆಲವರು ಮಾನಸಿಕವಾಗಿಯೂ ಕೂಡ ಬಳಲ್ತಾ ಇರ್ತಾರೆ, ಹೌದು, ತಲೆಗೆ ಹೊಡೆತ ಬಿದ್ದು ಆ ರೀತಿಯಾಗಿ. ಸೊ ಈಗ ಯಾವುದೇ ರೀತಿಯಾಗಿ ಅಪಘಾತಗಳು ಆಗದೆ ಏನಾದರೂ ಅಂದ್ರೆ ಮೊದಲಿಂದಲೂ ಕೂಡ ಅಥವಾ ಅವರ ವಂಶ ಪಾರಂಪರ್ಯದಲ್ಲಿ ಅವ್ರ ತಂದೆ ತಾಯಿಗೂ ಯಾರಿಗೋ ಒಬ್ಬರಿಗೆ ಸ್ವಲ್ಪ ತಲೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅಥವಾ ಮೆಂಟಲಿ ಏನಾದರೂ ಡಿಸಪಾಯಿಂಟ್ ಆಗಿದ್ದಾಗ ಅಂಥವರಿಗೆ ಏನಾದರೂ ಇಂಜೂರ್ ಆಗದೆ ಕೂಡ ಈ ರೀತಿ ತಲೆಯಲ್ಲಿ ಏನಾದರೂ ಮೆದುಳಲ್ಲಿ ಪ್ರಾಬ್ಲಮ್ಗಳು ಬರಲಿಕ್ಕೆ ಚಾನ್ಸಸ್ ಇದೆಯಾ? ಹೆಡ್ ಇಂಜುರಿ ಆಗದೇನೂ ಮೆದುಳು ತೊಂದರೆ ಬರುತ್ತೆ, ಬಟ್ ಅದು ಬೇರೆ ರೀಸನ್ ಇರ್ಬೋದು. ಲೈಕ್ ಪೇಷಂಟ್ ಮೇ ಹ್ಯಾವ್ ಬ್ರೈನ್ ಟ್ಯೂಮರಿಂದ ಅಥವಾ ಬೇರೆ ಮೆದುಳಿನ ಸುಮಾರು ಬೇರೆ ಥರದ ಕಾಯಿಲೆಗಳಿದ್ದಾವೆ, ಮೆದುಳಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಅದರಿಂದನೂ ಮೆದುಳಿನ ತೊಂದರೆ ಬರುತ್ತೆ. ಬಟ್ ದಟ್ ಸೆಟ್ ಆಫ್ ಸಿಂಪ್ಟಮ್ಸ್ ಆರ್ ಡಿಫರೆಂಟ್ ಫ್ರಮ್ ತಲೆಯ ಹೊಡೆತಕ್ಕೆ ಸಂಬಂಧಪಟ್ಟ ಸಿಂಪ್ಟಮ್ಸಿಗೂ ಬೇರೆ ಸಿಂಪ್ಟಮ್ಸಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಓಕೆ ಸರ್, ಈಗ ನೀವು ಆವಾಗಲೇ ತುಂಬಾ ಇದರಲ್ಲಿ ಹೇಳಿದ್ರಿ ಅಂತ ಹೇಳಿದ್ರೆ ಈಗಿನ ಒಂದು ಯುವಕರು ಏನಿದ್ದಾರೆ ಇವರು ಯೂಶ್ವಲಿ 15ರಿಂದ 40 ವರ್ಷದ ಒಳಗಿನ ಯುವಕರು ಮಾಮೂಲಾಗಿ ಮೋಟರ್ ಸೈಕಲ್ನಲ್ಲಿ ಹೋಗುವಾಗ ಆಕ್ಸಿಡೆಂಟ್ಗಳನ್ನು ಮಾಡಿಕೊಂಡು ಹೆಡ್ ಇಂಜುರಿ ಆಗುವಂಥದ್ದು ಕಾಮನ್ ಆಗಿದೆ ಅಂತೇಳಿ. ಸೊ ಈ ಹೆಲ್ಮೆಟ್ನ ಬಳಕೆಯಿಂದಾಗಿ ಹೆಡ್ ಇಂಜುರಿ ಆಗುವ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗಿದೆ? ಕಮ್ಮಿ ಆಗಿದೆ. ಇವನ್ ವೆನ್ ಐ ಜಾಯಿನ್ಡ್ KMC ಅರೌಂಡ್ 2012, ಅವಾಗ ಹೆಲ್ಮೆಟ್ ಕಡ್ಡಾಯ ಇರಲಿಲ್ಲ. ಆಮೇಲೆ ದಟ್ ವಾಸ್ ಮೇಡ್ ಕಂಪಲ್ಸರಿ ಡ್ಯೂರಿಂಗ್ 2014 ಐ ಬಿಲೀವ್. ಸೊ after that the number of patients who are attending our trauma or emergency has significantly reduced because most of them wear helmet now. So the ಒಂದು ಏನಂದರೆ ಪೇಷಂಟ್ ಹೆಡ್ ಇಂಜುರಿ ಆಗೋದು ಕಮ್ಮಿ ಆಗಿದೆ, ಮತ್ತು ಅವರಿಗೆ ಹೆಲ್ಮೆಟ್ ಹಾಕೊಂಡಾಗೂ ತಲೆಗೆ ಹೊಡೆತ ಬಿದ್ದರೆ ಆ ಹೊಡೆತ ಬಿದ್ದಿರೋ ಪ್ರಮಾಣ ಕಮ್ಮಿ ಆಗಿದೆ. ಸೊ ಹೆಲ್ಮೆಟ್ ಡೆಫಿನೆಟ್ಲಿ ಪ್ಲೇಸ್ ಎ ರೋಲ್ ಇನ್ ಪ್ರಿವೆಂಟಿಂಗ್ ಹೆಡ್ ಇಂಜುರೀಸ್. ಸೊ ಐ ಎಂಕರೇಜ್ ಆಲ್, ಐ ಟೆಲ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಈಸ್ ಫಾರ್ ಯಂಗ್ಸ್ಟರ್ಸ್ ಈಸ್ ಟು ವೇರ್ ಹೆಲ್ಮೆಟ್ ವೈಲ್ ಡ್ರೈವಿಂಗ್ 2-wheelers, ಈವನ್ ದ ಪಿಲಿಯನ್ ರೈಡರ್ ಆಸ್ ವೆಲ್, ದೇ ಶುಡ್ ವೇರ್ ಹೆಲ್ಮೆಟ್ಸ್. ಆ್ಯಂಡ್ ಮತ್ತೊಂದು ಈಗ ನನಗೆ ಹೆಡ್ ಇಂಜುರಿ ಆಗಿರೋ ಪೇಷಂಟ್ ಬಂದಿರ್ತಾರಲ್ಲ, ಯೂಶಲಿ ನಾವು ಅವ್ರ ಫಾಲೋ ಅಪಿಗೆ ಬಂದ ಅವ್ರದ್ದೆಲ್ಲ ಆಗಿ ಚೆನ್ನಾಗಿರ್ತಾರೆ, ನೆಕ್ಸ್ಟ್ ಫಾಲೋ ಅಪಿಗೆ ಬಂದಾಗ ನಾವು ಕೇಳ್ತೀವಿ, ಹೆಲ್ಮೆಟ್ ಹಾಕಿದ್ದ ನೀನು ಅಂತ. ಇಲ್ಲ ಸರ್ ಹಾಕಿಲ್ಲ. ಯಾಕೆ ಹಾಕಿಲ್ಲ ಹೆಲ್ಮೆಟ್? ಇಲ್ಲ ಸರ್ ಅದೇ ಯೂಶಲಿ ಅದೇ 30-40 ವರ್ಷದ ಹುಡುಗರು, ಸರ್ ಹೇರ್ ಸ್ಟೈಲ್ ಹಾಳಾಗುತ್ತೆ. ಸೊ ಫಸ್ಟ್ ಹೇಳೋದೇ ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ. ಆಯಿತು, ಹೆಲ್ಮೆಟ್ ತೆಗೆದು ತಲೆ ಬಾಚ್ಬೋದಲ್ವ ಅಂತ. ಹೇರ್ ಸ್ಟೈಲ್ ಹಾಳಾದ್ರೆ ಪರವಾಗಿಲ್ಲ, ಬಟ್ ಬ್ರೈನ್ ಸ್ಟೈಲ್ ಹಾಳಾದ್ರೆ ಹೆಂಗೆ? ನಾವು ಅದೇ ಫಸ್ಟ್ ಕೇಳೋದು. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ಸರ್ ಅಲ್ಲಿ ಹೇಳಿದ್ದಾರೆ ಡೆಂಡ್ರಫ್ ಬರುತ್ತಂತೆ, ಕೂದಲು ಉದುರುತ್ತಂತೆ ಅಂತ. ನೆಕ್ಸ್ಟ್ ಕಾಮನ್ ಕೇಳಿರೋದೇ ಇದು, ಡೆಂಡ್ರಫ್ ಆಗುತ್ತೆ, ಕೂದಲು ಉದುರುತ್ತೆ ಅಂತ. ದೆರ್ ಆರ್ ಮೆನಿ ಸ್ಟಡೀಸ್, ಎಲ್ಲೂ ಹೆಲ್ಮೆಟ್ ಹಾಕಿದ್ರಿಂದ ಕೂದಲು ಉದುರುತ್ತೆ ಅಂತ ಎಲ್ಲೂ ಪ್ರೂವ್ ಆಗಿಲ್ಲ. ಸೊ ದೇ ಕ್ಯಾನ್ ವಿದೌಟ್ ಫಿಯರ್ ವೇರ್ ಹೆಲ್ಮೆಟ್, ವಿದೌಟ್ ಫಿಯರಿಂಗ್ ಫಾರ್ ಹೇರ್ ಫಾಲ್ ದೇ ಕ್ಯಾನ್ ವೇರ್ ಹೆಲ್ಮೆಟ್. ಸೊ ಈಗ ಏನಾಗಿದೆ ಅಂತಂದ್ರೆ ಹೆಲ್ಮೆಟ್ ಅನ್ನ ಯೂಸ್ ಮಾಡೋದು ಬಿಕಾಸ್ ಆಫ್ ಟ್ರಾಫಿಕ್ ಪೊಲೀಸ್ ಅವರು ದಂಡ ಅವ್ರು ಹಾಕ್ತಾರೆ ಅಂತ ಹಾಕ್ತಿರೋದು ಹೊರತು ನಮ್ಮ ಬ್ರೈನ್ ಪ್ರೊಟೆಕ್ಟ್ ಆಗಬೇಕಂತ ಹಾಕದೇ ಇಲ್ಲ ಯಾರು ನೋಡಿ.
ಸೊ 100% ನೀವು ಹೇಳಿದಾಗೆ ಅದನ್ನೇ ಡಿಕ್ರೀಸ್ ಆಗ್ತಾ ಇದೆ. ಸೊ ಹೆಲ್ಮೆಟ್ ಒಂದು ಒಳ್ಳೆ ಡೆಫಿನೆಟ್ಲಿ ಹೌದು ಈ ಗೌರ್ಮೆಂಟ್ ಅವರ ಹೂಎವರ್ ಹೂ ಬ್ರಾಟ್ ದಿಸ್ ಪಾಲಿಸಿ ಅಲ್ಲ, ಡೆಫಿನೆಟ್ಲಿ ನಂಬರ್ ಆಫ್ ಹೆಡ್ ಇಂಜುರೀಸ್ ಹ್ಯಾವ್ ಕಮ್ ಡೌನ್. ಸೊ ಹಾಗಾಗಿ ಎಲ್ಲರೂ ಕೂಡ ಹೆಲ್ಮೆಟ್ ಅನ್ನ ಬಳಸಿ ಟೂ ವೀಲರ್ ಅನ್ನ ಯೂಸ್ ಮಾಡೋದ್ರಿಂದ ಹೆಡ್ ಇಂಜುರಿ ಪ್ರಮಾಣ ತುಂಬಾನೇ ಕಡಿಮೆ ಆಗಿದೆ. ಅದು ಈವನ್ ಸೈಂಟಿಫಿಕಲಿ ಕೂಡ ಅದು ಪ್ರೂವ್ ಆಗಿದೆ. ಸೊ ಹಾಗಾಗಿ ಸರಿ, ಈಗಿನವರು ಯಾಕೆ ಈ ಹೆಲ್ಮೆಟ್ ಅನ್ನ ಬಳಸಲಿಕ್ಕೆ ಸ್ವಲ್ಪ ಹಿಂದೆಟಾಗ್ತಾ ಇದ್ದಾರೆ? ನೀವು ಆವಾಗಲೇ ಹೇಳಿದ್ರಿ. ಸೊ ಅದ್ರ ಜೊತೆಗೆ ಈಗ ಏನಿದ್ರು ಕೂಡ ಪೊಲೀಸ್ನವರ ಭಯದಿಂದಾಗಿ ಹಾಕ್ತಾ ಇದ್ದಾರೆ. ಹೌದು, ಈಗಂತೂ ಫೈನ್ ಕಟ್ಟಬೇಕಲ್ಲ ಅಂತ ಹೇಳಿ ಹೆಲ್ಮೆಟ್ ಹಾಕ್ತಾ ಇದ್ದಾರೆ ಹೊರತು ನಮ್ಮ ತಲೆಯನ್ನು ರಕ್ಷಿಸ್ಕೋಬೇಕು ಅಂತ ಹೇಳಿ ಯಾರು ಹೆಲ್ಮೆಟ್ ಹಾಕೋದು ಕಮ್ಮಿ ನಾವು ನೋಡಿದಂಗೆ. ಸರಿ, ಈಗ ಒಬ್ಬ ವ್ಯಕ್ತಿಗೆ ಒಂದು ಅಪಘಾತವಾದಾಗ ಒಂದು ಹತ್ತಿರದ ಆಸ್ಪತ್ರೆಗೆ ನಾವು ಕರ್ಕೊಂಡು ಹೋಗಿ ಅಲ್ಲಿ ಸೇರಿಸಿದ ಕೂಡಲೇ ಸೊ ಹೆಡ್ ಇಂಜುರಿದು ಏನಾದ್ರೂ ಒಂದು ಸಣ್ಣ ಪ್ರಮಾಣ ಕಂಡು ಬಂತು ಅಂತಂದ್ರೆ 24 hours ಅಬ್ಸರ್ವೇಷನ್ ಅಂತ ಹೇಳ್ತಾರೆ. ಇಫ್ ಇಟ್ ಈಸ್ ಅಲ್ಲಿ ಆಗಿದ್ರು ಆಗದೇ ಇದ್ರು ಕೂಡ 24 hours ಅಬ್ಸರ್ವೇಷನ್ ಬೇಕೇ ಬೇಕು ಅಂತ ಹೇಳ್ತಾರೆ. ಸೊ ಅದು ಯಾಕೆಗೋಸ್ಕರ ಬೇಕಾಗ್ತದೆ ಸರ್? ಯಾವ ಕಾರಣಕ್ಕೋಸ್ಕರ? ಯೂಶುವಲಿ ಎಲ್ಲ ಪೇಷಂಟಿಗೂ ಅಬ್ಸರ್ವೇಷನ್ ಬೇಕು ಅಂತ ಹೇಳಲ್ಲ. ಕಾಮನ್ಲಿ ಮಕ್ಕಳಲ್ಲಿ ಹೇಳ್ತೀವಿ ನಾವು. ಮಕ್ಕಳಲ್ಲಿ ಹೆಡ್ ಇಂಜುರಿ ಆದಾಗ ಅದು ಸಿಂಪ್ಟಮ್ಸ್ ಇದೆಯಲ್ಲ, ದೇ ವಿಲ್ ನಾಟ್ ಮ್ಯಾನಿಫೆಸ್ಟ್ ಇಮಿಡಿಯೇಟ್ಲಿ. ಸೊ ಮೆದುಳಲ್ಲಿ ಊತ ಇದ್ರು ಪೇಷಂಟ್ ಕೆಲವು ಸಲ ಅನ್ಕಾನ್ಶಿಯಸ್ ಆಗಿರಲ್ಲ, ಅಥವಾ ನಾನು ಹೇಳ್ದಲ್ಲ ಮೂಗಿಂದ ಕಿವಿಯಿಂದ ರಕ್ತ ಎಲ್ಲ ಬಂದಿರಲ್ಲ. ಸೊ ಅದು ಅವರಿಗೆ ಕೆಲವು ಸಲ ಮ್ಯಾನಿಫೆಸ್ಟೇಷನ್ ಆಫ್ಟರ್ 6 hours or ಆಫ್ಟರ್ 12 hours ಬರೋ ಚಾನ್ಸ್ ಇರುತ್ತೆ. ಆಮೇಲೆ CT ಸ್ಕ್ಯಾನ್ ನಾವು ಇಮಿಡಿಯೇಟ್ ಆಗಿ CT ಸ್ಕ್ಯಾನ್ ಮಾಡಿಸಿದಾಗ CT ಸ್ಕ್ಯಾನ್ ಅಲ್ಲಿ ಯೂಶುವಲಿ ಏನು ಇರೋದಿಲ್ಲ, ಬಟ್ ಸೆಕೆಂಡ್ CT ಸ್ಕ್ಯಾನ್ ಆಫ್ಟರ್ 24 hours ವಿಲ್ ಶೋ ಸಮ್ ಮೆದುಳಲ್ಲಿ ಊತ ಇರೋದು ಅಥವಾ ಬ್ಲೀಡಿಂಗ್ ಇರೋದು ಕಂಡು ಬರುತ್ತೆ. ಸೊ ಅದಕ್ಕಾಗಿ ನಾವು ಯೂಶುವಲಿ ಮಕ್ಕಳಲ್ಲಿ 24 ಗಂಟೆ ಅಬ್ಸರ್ವೇಷನ್ ಇಡಿ ಅಂತ ಹೇಳ್ತೀವಿ. ಈವನ್ ಇನ್ ಎಲ್ಡರ್ಲಿ ಆಲ್ಸೋ ಒಂದು 60 ಆದಮೇಲೆ ಅವರಲ್ಲೂ ಅಷ್ಟೇ ಇಮಿಡಿಯೇಟ್ ಕೆಲವು ಸಲ ನಾವು 60 ಆದಮೇಲೆ ಇರ್ತಾರಲ್ಲ ಅವರಲ್ಲಿ ಏನಾಗಿರುತ್ತೆ ಅಂದರೆ ಮೆದುಳು ವಯಸ್ಸಾದಂಗೆ ಮೆದುಳು ಸಣ್ಣದಾಗ್ತಾ ಬರುತ್ತೆ, ಬುರುಡೆ ಮತ್ತು ಮೆದುಳು ಮಧ್ಯೆ ಗ್ಯಾಪ್ ಬಂದುಬಿಡುತ್ತೆ. ಸೊ ಇಮಿಡಿಯೇಟ್ ಆಗಿ ತಲೆ ಒಳಗಡೆ ರಕ್ತಸ್ರಾವ ಅಲ್ಲ, ಕೇವಲ ನಾವು ನೋಡಿದ್ದೀವಿ 3 ತಿಂಗಳಾದಮೇಲೆ ಪೇಷಂಟಿಗೆ ಆ ರಕ್ತಸ್ರಾವಾಗಿ ಬರೋದು ನೋಡಿದ್ವಿ. ಹಂಗೆ 3 ತಿಂಗಳಂತೂ ಅಬ್ಸರ್ವೇಷನ್ ಇಡಲ್ಲ, ಬಟ್ ವಿಲ್ ವಾರ್ನ್ ದೆಮ್. ಸೊ ಈ ಥರ ಸಿಂಪ್ಟಮ್ಸ್ ಬಂದರೆ ಯು ಹ್ಯಾವ್ ಟು ರಿಪೋರ್ಟ್ ಇಮಿಡಿಯೇಟ್ಲಿ ಅಂತ ನಾವು ಹೇಳಿ ಕಳಿಸಿರ್ತೀವಿ. ಸೊ ಯೂಶುವಲಿ ಬರ್ತಾರೆ ಅವ್ರು, ಆ ಥರ ಆದರೆ ಬರ್ತಾರೆ. ಸೊ ಎಲ್ಡರ್ಲಿ ಆ್ಯಂಡ್ ಸ್ಮಾಲ್ ಚಿಲ್ಡ್ರನ್ ವಿ ಆರ್ ವೆರಿ ಕೇರ್ಫುಲ್. ಸೊ ವಿ ಯೂಶುವಲಿ ಆಸ್ಕ್ ದೆಮ್ ಟು ಸ್ಟೇ ಫಾರ್ 24 hours. ಅದರ್ವೈಸ್ ಇಫ್ ನಾನು ಹೇಳ್ದಲ್ಲ ಆ ಥರ ಈ ಥರ ಸಿಂಪ್ಟಮ್ಸ್ ಏನೂ ಇಲ್ಲ, ದೇ ಹ್ಯಾವ್ ನೋ ಲಾಸ್ ಆಫ್ ಕಾನ್ಷಿಯಸ್ನೆಸ್, ಎಲ್ಲ ನೆನಪಿದೆ, ಕಿವಿಯಲ್ಲಿ ಮೂಗಲ್ಲಿ ರಕ್ತ ಬಂದಿಲ್ಲ, ಫಿಟ್ಸ್ ಥರ ಏನೂ ಬಂದಿಲ್ಲ, ವಾಂತಿ ಆಗಿಲ್ಲ ಅಂತ ಹೇಳಿದ್ರೆ ಯೂಶುವಲಿ ವಿ ಸೆಂಡ್ ದೆಮ್ ಹೋಮ್. ಆ್ಯಂಡ್ ಇನ್ಫ್ಯಾಕ್ಟ್ ಇದು ಇಲ್ಲ ಅಂತ ಹೇಳಿದ್ರೆ ನಾವು CT ಸ್ಕ್ಯಾನು ಮಾಡಿಸಲ್ಲ. ಸೊ ಕೆಲವರು ಕೇಳ್ತಾರೆ ತಲೆಗೆ ಹೊಡೆತ ಬಿದ್ದರೆ ಎಲ್ಲ ಪೇಷಂಟ್ಗಳು ಸ್ಕ್ಯಾನಿಂಗ್ ಮಾಡಿಸಲೇಬೇಕಾ ಅಂತ. ಸೊ ಬೇಕಾಗಿಲ್ಲ ಆ್ಯಕ್ಚುಲಿ, ಈ ಥರದ್ದು ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಸ್ಕ್ಯಾನಿಂಗ್ ಮಾಡಿಸೋದು ಬೇಡ. ಸೊ ಯು ಕ್ಯಾನ್ ವಿಸಿಟ್ ಅ ಫಿಸಿಷಿಯನ್ ಇಫ್ ಅವ್ರು ಎಕ್ಸಾಮಿನ್ ಮಾಡಿ ನಿಮ್ಗೆ ಬೇರೆ ಏನೂ ತೊಂದರೆ ಇಲ್ಲ ಅಂದರೆ ಯೂಶುವಲಿ ವಿ ಕ್ಯಾನ್ ಅವಾಯ್ಡ್ ದಟ್ CT ಸ್ಕ್ಯಾನ್ ಆಲ್ಸೋ. ಸೊ ಈಗ ಎಲ್ಡರ್ ಅಂತ ಹೇಳಿದ್ರೆ ಯಾವ ಏಜಿನ ನಂತರದವರಿಗೆ? 60 ಮೋರ್ ದೆನ್ 60 ಆದಾಗ ನಾನು ಹೇಳ್ದಲ್ಲ ಬುರುಡೆ ಕೆಳಗಡೆ ಮೆದುಳು ಇರುತ್ತೆ. ಸೊ ನಮ್ಗೆ ಎಲ್ಲರಿಗೂ ವಯಸ್ಸಾದಂಗೆ ಮೆದುಳು ಶ್ರಿಂಕ್ ಆಗ್ತಾ ಹೋಗುತ್ತೆ. ಸೊ ಬುರುಡೆ ಮತ್ತೆ ಮೆದುಳಿನ ಮಧ್ಯೆ ಗ್ಯಾಪ್ ಬರುತ್ತೆ. ಸೊ ಆ ಗ್ಯಾಪ್ ಅಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸ್ ಜಾಸ್ತಿ ಆಗ್ಬಿಡುತ್ತೆ. ಒಂದು ಸಣ್ಣ ತಲೆ ಗೋಡೆಗೆ ಹೊಡೆದ್ರು ಸಾಕು ಆ ಜಾಗದಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ. ಅದು ಯಂಗ್ಸ್ಟರ್ಸ್ ಅಲ್ಲಿ ನಾವು ನೋಡೋದಿಲ್ಲ, ಬಟ್ ಅದೇ ನಾನು ಹೇಳಿದ್ರೆ 60 ಆದ್ಮೇಲೆ ಸೊ ಅಬೌವ್ 60 ಅವರು ಸ್ವಲ್ಪ ಅದನ್ನ ಕೇರ್ಫುಲ್ ಆಗಿರಬೇಕು. ಅಥವಾ ಒಂದು ಸ್ವಲ್ಪ ತಲೆಗೇನಾದ್ರೂ ಗಾಯ ಆಗಿ ಅಥವಾ ಪೆಟ್ಟಾದಾಗ ಕೂಡಲೇ ಡಾಕ್ಟರ್ನ ಬಂದು ಕನ್ಸಲ್ಟ್ ಮಾಡೋದು ದಟ್ ಇಸ್ ಇಂಪಾರ್ಟೆಂಟ್. ಸರ್, ಈಗ ನೀವು ಹೇಳಿದ್ರಿ ಏನು ಅಪಘಾತ ಆಗ್ತದೆ, ಸೊ ಅವರಿಗೆ ಹೆಡ್ ಇಂಜುರಿ ಆಗಿರ್ತದೆ ಅಥವಾ ಎಲ್ಲೋ ಒಂದು ಕಡೆ ಮೂಗಿನಲ್ಲಿ ರಕ್ತ ಬರ್ತಾ ಇರ್ತದೆ, ಇಲ್ಲ ಪೀಡ್ಸ್ ಬರ್ತಾ ಇರ್ತದೆ. ಸೊ ಅಂತ ಸಿಚುವೇಶನ್ ಅಲ್ಲಿ ಲೋಕಲ್ ಆಗಿ ಇರುವಂತವ್ರು ಅಥವಾ ಅಲ್ಲಿ ಸುತ್ತಮುತ್ತಲೇ ಇರುವಂತಹ ಜನ ಫಸ್ಟ್ ಏಡ್ ಏನಾದ್ರೂ ಮಾಡಬಹುದಾ? ಹೌದು, ಏನ್ ಮಾಡಬಹುದು ಅಂತ ಇದು ಇಂಪಾರ್ಟೆಂಟ್. ಸುಮಾರು ಸಲ ನಾವು ರೋಡಲ್ಲಿ ಹೋಗ್ತಾ ಇರೋ ಆಕ್ಸಿಡೆಂಟ್ ಆಗಿರೋದು ನೋಡ್ತೀವಿ. ಸೊ ಅದೇ ಆಕ್ಸಿಡೆಂಟ್ ಆಗಿದೆ, ಪೇಷಂಟ್ ಎಲ್ಲ ಗಾಡಿ ಒಳಗಿದ್ದಾರೆ, ಅನ್ಕಾನ್ಶಿಯಸ್ ಆಗಿದ್ದಾರೆ. ಸೊ ಫಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಆಂಬುಲೆನ್ಸ್ ಈಗಿಂತ 108 ಅಂತ ಕರೆಸಿ ಪೇಷಂಟನ್ನು ತೆಗೆದು ಸ್ಟ್ರೈಟಾಗಿ ಮಲಗಿಸಿ. ಫಸ್ಟ್ ಸ್ಟ್ರೈಟಾಗಿ ಮಲಗಿಸಿ ಎಲ್ಲೆಲ್ಲಿ ಬ್ಲೀಡಿಂಗ್ ಆಗ್ತಾಯಿದೆ, ಕೆಲವು ಸಲ ತಲೆಯಲ್ಲಿ ಬ್ಲೀಡಿಂಗ್, ತಲೆಗೆ ಹೊಡೆತ ಬಿದ್ದಾಗ, ತಲೆಯಲ್ಲಿ ಗಾಯ ಆದಾಗ ಬೇರೆ ಜಾಗಕ್ಕಿಂತ ತುಂಬ ಜಾಸ್ತಿ ಬ್ಲೀಡಿಂಗ್ ಆಗುತ್ತೆ. ಸೊ ಫಸ್ಟ್ ಬ್ಲೀಡಿಂಗ್ ಕಂಟ್ರೋಲ್ ಮಾಡೋಕ್ಕೆ ನೋಡಿ. ಏನಾದರೂ ನಿಮ್ಮ ಹತ್ರ ಬಟ್ಟೆ ಇದೆಯಾ, ಬಟ್ಟೆಯಿಂದ ಗಟ್ಟಿ ಆ ಜಾಗದಲ್ಲಿ ಒತ್ತು ಹಿಡ್ಕೊಳ್ಳಿ, ಸುಮಾರು ಹೊತ್ತು ಒತ್ತು ಹಿಡ್ಕೊಳ್ಳಿ. ಯೂಶುವಲಿ ಬ್ಲೀಡಿಂಗ್ ನಿಲ್ಲುತ್ತೆ, ಈ ಥರ ಆದಾಗ ಬ್ಲೀಡಿಂಗ್ ನಿಲ್ಲುತ್ತೆ. ಎರಡನೇದೇನೆಂದರೆ ಪೇಷಂಟು ವಾಂತಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಆ ಟೈಮಲ್ಲೇ, ನಾವು ನೋಡಿದ್ವಿ ಸುಮಾರು ಸಲ. ಸೊ ಅವಾಗ ಪೇಷಂಟನ್ನು ಒಂದು ಸೈಡಿಗೆ ಮಲಗಿಸಿ,
ತಿರುಗಿಸಿ ಒಂದು ಸೈಡಿಗೆ ಮಲಗಿಸಿ. ಯಾಕಂದರೆ ಹಿಂಗೆ ಸ್ಟ್ರೈಟಾಗಿ ಮಲ್ಕೊಂಡಿದ್ರೆ ಏನು ವಾಂತಿ ಮಾಡ್ತಾರೆ ಅದೆಲ್ಲ ಲಂಗ್ಸಿಗೆ ಹೋಗೋ ಚಾನ್ಸ್ ಇರುತ್ತೆ. ಸೊ ಸೈಡಿಗೆ ಮಲಗಿಸಿ. ಸೊ ವಾಂತಿ ಆದರೆ ಅದೊಂದು ಸರಿ ಆಗುತ್ತೆ. ಆಮೇಲೆ ಒಂದು ಹಾರ್ಡ್ ಯೂಶಲಿ ಆಂಬುಲೆನ್ಸಲ್ಲಿ ಇರುತ್ತೆ. ಯೂಶಲಿ ತಲೆಗೆ ಹೊಡೆತ ಬಿದ್ದಾಗ ನಮ್ಮ ಸರ್ವೈಕಲ್ ಸ್ಪೈನ್ ಅಂದರೆ ನಮ್ಮ ಸ್ಪೈನಲ್ ಕಾರ್ಡಿಗೆ ಹೊಡೆತ ಬೀಳೋ ಚಾನ್ಸ್ ಇರುತ್ತೆ, ಅಲ್ಲಿ ಮೂಳೆ ಅಲ್ಲಾಡಿರುತ್ತೆ. ಸೊ ಪೇಷಂಟನ್ನು ಜಾಸ್ತಿ ಮೆನಿಪುಲೇಟ್ ಮಾಡಬೇಡಿ, ಒಂದೇ ಕಡೆ ಅಲ್ಲಾಡಿಸೋದು ಆ ಥರದ್ದೆಲ್ಲ ಮಾಡಬೇಡಿ. ಒಂದೇ ಸೈಡ್ ಮಲಗಿಸಿರಿ. ಒಂದೇ ಸೈಡ್ ಮಲಗಿಸಿ whenever the ambulance comes or whichever is the nearest hospital you take him. This is the maximum one lay person can do. ಇದ್ರ ಮೇಲೆ ಏನೂ ಮಾಡೋಕ್ಕಾಗಲ್ಲ. ದೆನ್ the nearest hospital should provide some treatment. ಕೆಲವು ಸಲ ಬ್ರೀದಿಂಗ್ ಡಿಫಿಕಲ್ಟಿ ಇರುತ್ತೆ, ನಾವು ಟ್ಯೂಬ್ ಹಾಕಬೇಕಾಗುತ್ತೆ. ದೆನ್ they will refer it to a tertiary center where there is facility for treating brain injuries. ಬಟ್ ಅಂದರೆ ಕೆಲವೊಂದು ಸಲ ಅನ್ಕಾನ್ಷಿಯಸ್ ಅಲ್ಲಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಮುಖಕ್ಕೆ ನೀರು ಹಾಕುವಂಥದ್ದು ಅಥವಾ ನೀರು ಕುಡಿಸುವಂಥದ್ದು ಅಂಥದ್ದು ಏನಾದರೂ ಮಾಡಿದ್ರೆ ಏನಾದರೂ ಎಫೆಕ್ಟ್? ನೀರು ಹಾಕ್ಬೋದು, ನೀರು ಕುಡಿಸಬಾರ್ದು ಆ್ಯಕ್ಚುಲಿ. ಅನ್ಕಾನ್ಷಿಯಸ್ ಪೇಷಂಟ್ ಕೆನಾಟ್ ಡ್ರಿಂಕ್ ಅಂಡ್ ಜಾಸ್ತಿ ಫೋರ್ಸ್ ಮಾಡಿದ್ರೆ ನಾನು ಹೇಳಿದಲ್ಲ ಲಂಗ್ಸಿಗೆ ಹೋಗೋ ಚಾನ್ಸ್ ಇರುತ್ತೆ. ಓಕೆ ಓಕೆ ಓಕೆ. ಸೊ ಯಾವುದೇ ರೀತಿಯ ಅಪಘಾತಗಳಾದಾಗ ಪ್ರಥಮ ಚಿಕಿತ್ಸೆಯನ್ನ ಮಾಡ್ತೀರಿ ಅಂತಂದ್ರೆ ಖಂಡಿತವಾಗ್ಲೂ ನೀರನ್ನ ಕುಡಿಸಬಾರ್ದು. ಸೊ ಮುಖಕ್ಕೆ ನೀರು ಹಾಕಿದ್ರು ಕೂಡ ಒಳ್ಳೇದು, ಬಟ್ ನೀರನ್ನ ಕುಡಿಸೋದನ್ನ ಅವಾಯ್ಡ್ ಮಾಡೋದು ಉತ್ತಮ ಅಂತ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಸರ್. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳುವಂತ ಸಮಯ ಆಗದ. ವೀಕ್ಷಕರು, ಈ ಕಾರ್ಯಕ್ರಮ ಹೀಗೆ ಮುಂದೆ ಸಾಗುತ್ತದೆ ಒಂದು ಪುಟ್ಟ ವಿರಾಮದ ನಂತರ. ಒಂದು ಪುಟ್ಟ ವಿರಾಮದ ನಂತರ ಆರೋಗ್ಯ ಚಿಂತನಾ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಸೊ ನನ್ನ ಜೊತೆಗೆ ಡಾಕ್ಟರ್ ವಿನೋದ್ ಅವರಿದ್ದಾರೆ, ಅಸೋಸಿಯೇಟ್ ಪ್ರೊಫೆಸರ್ ನ್ಯೂರೋ ಸರ್ಜನ್ ಅವರು. ಸೊ ನಾವು ಮಾತಾಡ್ತಾ ಇದ್ವಿ ಒಂದು ಅಪಘಾತ ಆದಾಗ ಏನು ಫಸ್ಟ್ ಏಡ್ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ಇದನ್ನು ಮುಂದುವರಿಸೋಣ ಸರ್. ಆವಾಗ ನೀವು ಹೇಳ್ತಾ ಇದ್ರಿ ಒಬ್ಬ ಅಪಘಾತ ಆಗಾದಾಗ ಹೆಡ್ ಇಂಜುರಿ ಆಯಿತು ಅಂತ ಗೊತ್ತಾದಾಗ ಅಂಥವರಿಗೆ ಫಸ್ಟ್ ಏಡ್ ಏನೆಲ್ಲ ಮಾಡಬೇಕು ಅನ್ನುವಂಥದ್ದು. ಸೊ ನೀರನ್ನು ಕುಡಿಸದೇ ಇರುವಂಥದ್ದು, ಸೊ ನೀರನ್ನು ಮುಖಕ್ಕೆ ಹಾಕಿದ್ರು ಪರವಾಗಿಲ್ಲ, ಅವರಿಗೆ ಎಚ್ಚರಿಸುವಂಥ ಪ್ರಯತ್ನ ಪಟ್ಟರು ಪರವಾಗಿಲ್ಲ, ನೀರನ್ನು ಕುಡಿಸಬಾರ್ದು. ಸರ್, ಈಗ ಒಂದ್ಸಲ ಅವನಿಗೆ ಫಸ್ಟ್ ಏಡ್ ಆಗ್ತದೆ, ಅವನನ್ನು ತಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಸೊ ಈ MRI ಸ್ಕ್ಯಾನಿಂಗ್ ಅಂತ ಏನಾದರೂ ಮಾಡ್ತಾರಲ್ಲ, ಸೊ ಈ MRI ಸ್ಕ್ಯಾನಿಂಗನ್ನು ಹಾಗಂದ್ರೆ ಏನು? ಅದು ಹೆಡ್ ಇಂಜುರಿ ಆದವರಿಗೆ MRI ಸ್ಕ್ಯಾನ್ನ ರಿಕ್ವೈರ್ಡ್ ಇದೆಯಾ? ಇಲ್ಲ. ಏನಂದರೆ ಫಸ್ಟ್ ಲೈನ್ ಆಫ್ ಇನ್ವೆಸ್ಟಿಗೇಷನ್ ನಾವು ಹಾಸ್ಪಿಟ್ಲಿಗೆ ಬಂದಾಗ ಮಾಡಿಸೋದೆ ಟು ರೂಲ್ ಔಟ್ ಹೆಡ್ ಇಂಜುರಿ ಆ್ಯಂಡ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಸೆಕೆಂಡ್ರಿ ಟು ದ ಹೆಡ್ ಇಂಜುರಿ ಅಂತ ನೋಡೋಕ್ಕೆ CT ಸ್ಕ್ಯಾನೇ ಮಾಡಿಸೋದು. ಸೊ CT ಸ್ಕ್ಯಾನ್ ವಿಲ್ ಗಿವ್ ಯು ಕ್ಲಿಯರ್ ಪಿಕ್ಚರ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇನ್ಸೈಡ್. ಅದು ಫ್ರ್ಯಾಕ್ಚರ್ ಆದರೆ ಚೆನ್ನಾಗಿ ಏನು ಫ್ರ್ಯಾಕ್ಚರ್ ಆಗಿದೆ ಅದು MRIಗಿಂತ CT ಸ್ಕ್ಯಾನಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ಇವನ್ ತಲೆ ಒಳಗಡೆ ಬ್ಲೀಡಿಂಗ್ ಆಗಿರೋದು CT ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ, ಯಾವ ಜಾಗದಲ್ಲಿ ರಕ್ತ ಹೆಪ್ಪುಗಟ್ಟಿದೆ ಅಂತ ಹೇಳಿ. ಸೊ CT ಸ್ಕ್ಯಾನ್ ನೋಡಿಕೊಂಡೆ ನಾವು ಪೇಷಂಟ್ ಎಷ್ಟು ರಿಕವರಿ ಆಗ್ಬೋದು ಅಂತಲೂ ಪ್ರಿಡಿಕ್ಟ್ ಮಾಡ್ಬೋದು. ಸೊ CT ಸ್ಕ್ಯಾನ್ ಸಾಕು. MRI ಯಾಕೆ ನಾವು ಎಲ್ಲ ಪೇಷಂಟಲ್ಲೂ ಹೆಡ್ ಇಂಜುರಿ ಪೇಷಂಟಲ್ಲಿ ಎಸ್ಪೆಷಲಿ ಮಾಡಿಸಲ್ಲ ಅಂತ ಹೇಳಿದ್ರೆ, CT ಸ್ಕ್ಯಾನ್ ಈಗ ನ್ಯೂ ಜನರೇಷನ್ CT ಸ್ಕ್ಯಾನ್ಸ್. ಸೊ ವಿದಿನ್ 2 minutes the whole CT of the head is done. But MRI will require at least 40 minutes. The patient has to be in MRI console for almost 40 minutes. And for a patient who has sustained such a sort of head injury, so it is not conducive to keep him in, ಅಂದರೆ ಅದು ಸರಿಯಲ್ಲ ಅಷ್ಟೊತ್ತು MRI ಮಿಷಿನ್ ಒಳಗೆ ಪೇಷಂಟನ್ನು ಇಡೋದು. ಮತ್ತು ಅದರಿಂದ ನಮ್ಗೆ ತುಂಬ ಜಾಸ್ತಿ ಇನ್ಫಾರ್ಮೇಷನ್ ಏನು ಸಿಗೋದಿಲ್ಲ. ಸೊ ಏನೇನು ಇನ್ಫಾರ್ಮೇಷನ್ ಬೇಕು CT ಸ್ಕ್ಯಾನಲ್ಲಿ ಸಿಗೋದ್ರಿಂದ. ಆ್ಯಂಡ್ MRI is also expensive and MRI is not ಅವೈಲೇಬಲ್ ಇನ್ ಆಲ್ ದ ಸೆಂಟರ್ಸ್. ಎಲ್ಲ ಕಡೆನೂ ಇಲ್ಲ. ಸೊ ಮತ್ತೆ ಬಡವರ ಕೈಗೆ ನಿಲುಕದೇ ಇರುವಂತ. ಹೌದು. ಅದಕ್ಕೆ CT ಸ್ಕ್ಯಾನ್ ಇಸ್ ಚೀಪರ್ ಕಂಪೇರ್ ಟು MRI ಅಂಡ್ CT ಸ್ಕ್ಯಾನ್ ಇಸ್ ಯುಬಿಕ್ವಿಟಸ್, ಎಲ್ಲ ಕಡೆನೂ ಇದೆ. ಸೊ CT ಸ್ಕ್ಯಾನ್ ಇಸ್ ದ ಇನ್ವೆಸ್ಟಿಗೇಷನ್ ಆಫ್ ಚಾಯ್ಸ್. ಅಂಡ್ as I told you before, and every patient, ಎಲ್ಲ ಪೇಷಂಟಿಗೂ CT ಸ್ಕ್ಯಾನ್ ಬೇಕಂತಿಲ್ಲ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಕೇಳಬೇಕು ಅಂತ ಯೋಚನೆ ಮಾಡೋದು. ಸೊ ಸಣ್ಣದಾಗಿ ಒಂದು ತಲೆಗೆ ಏನಾದರೂ ಪೆಟ್ಟಾದಾಗ ಪ್ರತಿಯೊಬ್ಬರಿಗೂ ಕೂಡ CT ಸ್ಕ್ಯಾನ್ ರಿಕ್ವೈರ್ಡ್ ಇದೆಯಾ, ಅಥವಾ ನೀವು ಯಾವ ಒಂದು ಬೇಸಿಕ್ ಮೇಲೆ CT ಸ್ಕ್ಯಾನ್ ಇವರಿಗೆ ಬೇಕು, ಇಂಥ ಪೇಷಂಟಿಗೆ ಅಗತ್ಯ ಇದೆ ಅಂತ ಹೇಳ್ಬೋದು? ಯೂಶಲಿ ನಾನು ಹೇಳ್ದಲ್ಲ, ಪೇಷಂಟಿಗೆ ತಲೆಗೆ ಹೊಡೆತ ಬಿದ್ದಾಗ ಪೂರ್ತಿ ಕಾನ್ಷಿಯಸ್ ಲಾಸ್ ಆಗಿದೆ, ಆಮೇಲೆ ಕಾನ್ಷಿಯಸ್ ಲಾಸ್ ಆಗಿ ದೆನ್ ಹಿ ವಿಲ್ ರೀಗೇನ್ ಕಾನ್ಷಿಯಸ್ನೆಸ್, ಆ ಥರ ಇದ್ದಾಗ ಅವಾಗ ಏನಾಗಿದೆ ಅಂತ ಏನೂ ನೆನಪಿಲ್ಲ ಪೇಷಂಟಿಗೆ. ಸೊ ಆ ಥರ ಇದ್ದಾಗ. ಮೂರನೇದಾಗಿ ಕಿವಿಯಿಂದ ಮೂಗಿಂದ ರಕ್ತ ಬಂದಾಗ, ಸೊ ಹಾಗಿದ್ದಾಗನೂ CT ಸ್ಕ್ಯಾನ್ ಅಡ್ವೈಸ್ ಮಾಡ್ತೇವೆ. ನಾಲ್ಕನೇದಾಗಿ ಹೆಡ್ ಇಂಜುರಿ ಆದಮೇಲೆ ಫಿಟ್ಸ್ ಬಂದಾಗ
ಆ ಟೈಮಲ್ಲೂ ಸಿ ಟಿ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ವಾಂತಿ ಆದಾಗ, ಸೊ ವಾಂತಿ ಆಗಿದೆ ಅಂತ ಹೇಳಿದ್ರೆ ತಲೆ ಒಳಗಡೆ ಪ್ರೆಷರ್ ಜಾಸ್ತಿ ಆಗಿದೆ, ಸೊ ಅದರಿಂದ ವಾಂತಿ ಆಗ್ತಿದೆ ಅಂತ. ಸೊ ಈ 5 ಇದ್ದರೆ ನಾವು ಸಿ ಟಿ ಸ್ಕ್ಯಾನ್ ಮಾಡಿಸಿ ಅಂತಲೇ ಹೇಳ್ತೀವಿ. ಬಟ್ 5 ಇಲ್ಲ ಅಂತ ಹೇಳಿದಾಗ, ಇವು 5ರಲ್ಲಿ ಯಾವುದು ಇಲ್ಲ ಅಂತ ಹೇಳಿದಾಗ ನಾವು ಯೂಶ್ವಲಿ ವಿ ಅವಾಯ್ಡ್ ಗೆಟಿಂಗ್ ಎ ಸಿ ಟಿ ಸ್ಕ್ಯಾನ್. ಬಟ್ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಮ್ಮ ಪ್ರಾಕ್ಟೀಸಲ್ಲಿ ನಾವು ನೋಡ್ತಿರೋದಂದ್ರೆ ಪೇಷಂಟೇ ಬಂದುಬಿಡ್ತಾರೆ, ಒಂದು ವಾರ ಆಯಿತು ಬಿದ್ದು, ಏನೂ ಆಗಿರಲ್ಲ, ಬಟ್ ಸರ್ ನಮ್ಗೆ ಸಮಾಧಾನ ಇಲ್ಲ, ನೀವು ಸಿ ಟಿ ಸ್ಕ್ಯಾನ್ ಮಾಡಿಸಿ ಅಂತ. ನಾವು ಆದಷ್ಟು ಹೇಳ್ತೀವಿ, ಬೇಕಾಗಿಲ್ಲ, ಒಂದು ವಾರ ಆಗಿಲ್ಲ, ಏನೂ ತೊಂದರೆ ಇಲ್ಲ ಅಂದರೆ, ಇಲ್ಲ ಸರ್ ನಮ್ಮ ತಲೆ ಸಮಾಧಾನಕ್ಕೆ ಮಾಡಿಸಿ ಅಂತಾರೆ. ಸೊ ಯೂಶ್ವಲಿ ಅದೊಂದು ಇಂಡಿಕೇಶನ್ ಆಗ್ಬಿಟ್ಟಿದೆ. ಪೇಷಂಟೇ ಬಂದು ರಿಕ್ವೆಸ್ಟ್ ಮಾಡ್ತಾರೆ, ಇಲ್ಲ ಸಿ ಟಿ ಸ್ಕ್ಯಾನ್ ಮಾಡಿಸಿ, ಇಲ್ಲ ಸಿ ಟಿ ಸ್ಕ್ಯಾನ್ ಮಾಡಿಸಿ. ಅದರ್ವೈಸ್ ಇದಿದ್ರೆ ನಾವು ಮಾಡಿಸ್ತೀವಿ. ಓಕೆ. ಸೊ ಸಮ್ಟೈಮ್ಸ್ ಪೇಷಂಟಿಗೆ ಟೆನ್ಷನ್ ಆಗಲಿ ಶುರುವಾಗ್ತದೆ. ಸೊ ಒಂದು ವಾರ ಆಗಿದ್ದು ಸಹಿತ ಸಣ್ಣ ತಲೆನೋವೇನೋ ಬಂದಿರುತ್ತೆ, ಸೊ ಅದಕ್ಕೆ ಅವರಿಗೂ ಏನೋ ಮಾಡಿಸ್ಬಿಡೋಣ, ಸಿ ಟಿ ಸ್ಕ್ಯಾನ್ ಇದೆಯಲ್ಲ ಆಸ್ಪತ್ರೆಯಲ್ಲಿ, ಮಾಡಿಸಿ ಆಯ್ತು ಮಾಡಿಸಿ. ಅದೇ ಇನ್ ಫ್ಯೂಚರ್ ಅಲ್ಲೂ ಕೂಡ ಏನಾದರೂ ಸ್ವಲ್ಪ ತಲೆನೋವು ಬಂದಾಗ್ಲೂ ಕೂಡ ಅದೇ ಒಂದು ಮನಸ್ಸಿಗೆ ಬರ್ತಾ ಇರ್ತದೆ, ಆ ದಿವಸ ನನಗೆ ಪೆಟ್ಟಾಗಿದೆ, ತಲೆ ಹೊಡೆತ ಬಿದ್ದಿತ್ತಲ್ಲ, ಹಂಗೆ ನಾವು ನೋಡಿದ್ವಿ. 1 ವರ್ಷ ಬಿಟ್ಟು ಬರ್ತಾರೆ, 1 ವರ್ಷ ಹಿಂದೆ ತಲೆ ಹೊಡೆತ ಬಿದ್ದಿತ್ತು, ಈಗ ತಲೆನೋವು ಬರ್ತಾ ಇದೆ, ಒಂದು ಸಿ ಟಿ ಸ್ಕ್ಯಾನ್ ಮಾಡಿಸಿ ಅಂತ. ಈ ಪೇಷಂಟೇ ಕೇಳ್ಕೊಂಡ್ ಬಂದಾಗ ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ, ಕನ್ವಿನ್ಸ್ ಮಾಡ್ತೀವಿ ಬೇಕಾಗಿಲ್ಲ ಏನಿಲ್ಲ ಅಂತ. ಬಟ್ ದಟ್ ಈಸ್ ಆಲ್ಸೋ ಬಿಕಮ್ ಒನ್ ಇಂಡಿಕೇಶನ್ ಫಾರ್ ಗೆಟಿಂಗ್ ಎ ಸ್ಕ್ಯಾನ್ ಡನ್. ಸಮಟೈಮ್ಸ್ ಡಾಕ್ಟರ್ಸಿಗೂ ಕೂಡ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿಬಿಡ್ತದೆ, ಎಲ್ಲಿ ಮಾಡಿಸ್ಬೇಕು ಅಂತ. ಬಟ್ ಅದೇ ನೀವು ಕೇಳ್ದಂಗೆ MRI ಅಂತೂ ಬೇಡ. MRI ಅಕ್ಯೂಟ್ ಸೆಟ್ಟಿಂಗ್ ಅಲ್ಲಿ, ಅಂದ್ರೆ ಆ ಸೆಟ್ಟಿಂಗ್ ಅಲ್ಲಿ ಇಮಿಡಿಯೇಟ್ ಆಗಿ ಇಂಜುರಿ ಆದಾಗ MRI ಬೇಕಾಗಿಲ್ಲ. ಸೊ ಸಿಟಿ ಸ್ಕ್ಯಾನ್ ಅಲ್ಲೇ ಏನಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ ಸರ್, ಈಗ ಬ್ರೈನ್ ಹ್ಯಾಮರೇಜ್ ಅಂತ ಹೇಳ್ತಾರೆ, ಅಂತ ಹೇಳಿದ್ರೆ ತಲೆಯ ಒಳಗಡೆ ರಕ್ತಸ್ರಾವ ಆಗುವಂಥದ್ದು. ಸೊ ಇದು ಈ ರೀತಿಯಾಗಿ ಅಪಘಾತಗಳಾದಾಗ ಅಥವಾ ಹೆಡ್ ಇಂಜುರಿ ಆದಾಗ ಆಗ್ಲಿಕ್ಕೆ ಚಾನ್ಸಸ್ ಇದೆಯಾ? ಹೌದೌದು, ನಾನು ಹೇಳ್ದಲ್ಲ, ಈಗ ತಲೆಗೆ ಹೊಡೆತ ಬಿದ್ದಾಗ ನಮ್ಮ ಚರ್ಮದ ಕೆಳಭಾಗದಲ್ಲೇ ರಕ್ತ ಹೆಪ್ಪುಗಟ್ಟಬಹುದು. ಸೊ ನಮ್ಮ ಸ್ಕಲ್ ಕವರಿಂಗ್ ಏನಿದೆ, ಸ್ಕಾಲ್ಪ್ ಅಂತ ಹೇಳ್ತಾರೆ, ಅದರ ಕೆಳಗಡೆ ರಕ್ತ ಹೆಪ್ಪುಗಟ್ಟಬಹುದು. ಸಬ್ಗೇಲಿಯಲ್ ಹೆಮಟೋಮಾ ಅಂತ ಹೇಳ್ತೀವಿ. ಯೂಶ್ವಲಿ ಅದಕ್ಕೆ ಏನೂ ಬೇಕಲ್ಲ, ಅದ್ರ ಪಾಡಿಗೆ ಅದು ಕರಗುತ್ತೆ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ನಮ್ಮ ಮೆದುಳು ಮತ್ತು ಬುರುಡೆ ಮಧ್ಯಭಾಗದಲ್ಲಿ ರಕ್ತ ಹೆಪ್ಪುಗಟ್ಟೋದು, ಅದು ಕಾಮನ್ ಆಗಿ ನೋಡ್ತೀವಿ ನಾವು, ಎಕ್ಸ್ಟ್ರಾ ಡ್ಯೂರಲ್ ಹೆಮಟೋಮಾ ಅಂತ ಹೇಳ್ತೀವಿ. ಸೊ ಅದು ದಿಸ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಬ್ರೈನ್ ಹೆಮರೇಜ್ ಅಲ್ಲ. ಸೊ ಇದು ಎಕ್ಸ್ಟ್ರಾ ಡ್ಯೂರಲ್ ಹೆಮರೇಜ್ ಅಂತ, ಮೆದುಳಿನ ಹೊರಭಾಗದಲ್ಲಿ, ಬಟ್ ಬುರುಡೆ ಮೂಳೆ ಒಳಭಾಗದಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ. ಸೊ ಅದು ತುಂಬ ದೊಡ್ಡದಾಗ್ಬಿಡುತ್ತೆ ರಕ್ತ ಹೆಪ್ಪುಗಟ್ಟಿರೋದು. ಸೊ ಯೂಶ್ವಲಿ ಪೇಷಂಟ್ ಹೇಗಿರ್ತಾರೆ ಅಂತ ಹೇಳಿದ್ರೆ, ಆಕ್ಸಿಡೆಂಟ್ ಆದ ಕೂಡಲೇ ಅನ್ಕಾನ್ಷಿಯಸ್ ಆಗಿರ್ತಾರೆ, ಮತ್ತೆ ಹೇಳ್ತಾರೆ, ಸ್ವಲ್ಪ ಹೊತ್ತು ರಿಲೇಟಿವ್ಸ್ ಹತ್ರ ಮಾತಾಡ್ತಾರೆ, ಅದಾದ್ಮೇಲೆ ಅಗೇನ್ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ. ಸೊ ಆವಾಗ ಏನಾಗುತ್ತೆ, ಫಸ್ಟ್ ಹೊಡೆತ ಬಿದ್ದಾಗ ಮೆದುಳಿಗೆ ಹೊಡೆತ ಬಿದ್ದಿರೋದ್ರಿಂದ ಅವ್ನು ಅನ್ಕಾನ್ಷಿಯಸ್ ಆಗಿರ್ತಾನೆ, ಮತ್ತು ಹಿ ವಿಲ್ ರಿಗೇನ್ ಕಾನ್ಷಿಯಸ್ನೆಸ್. ಅಷ್ಟೊತ್ತಿಗೆ ರಕ್ತ ಹೆಪ್ಪುಗಟ್ಟರು ದೊಡ್ಡದಾಗ್ತಾ ಹೋಗ್ತಿರುತ್ತೆ. ಸೊ ದಟ್ ವಿಲ್ ಅಗೇನ್ ಪ್ರೆಸ್ ಆನ್ ದ ಬ್ರೈನ್, ಸೊ ಅಗೇನ್ ಹಿ ವಿಲ್ ಬಿಕಮ್ ಅನ್ಕಾನ್ಷಿಯಸ್. ಸೊ ದಿಸ್ ಈಸ್ ಕಾಲ್ಡ್ ಲೂಸಿಡ್ ಇಂಟರ್ವಲ್ ಅಂತ ಹೇಳ್ತೀವಿ. ಆ ಪೀರಿಯಡಲ್ಲಿ ಮಾತ್ರ ಸ್ವಲ್ಪ ಸರಿ ಇರ್ತಾನೆ, ಮತ್ತೊಂದು ಈ ಥರ ಇದ್ದಾಗ, ಈ ಥರ ಪೇಷಂಟ್ ನಮಗೆ ಬಂದರೆ ನಾವು ಯೂಶ್ವಲಿ ಎಕ್ಸ್ಟ್ರಾ ಡ್ಯೂರಲ್ ಹೆಮಟೋಮಾ ಇದೆ ಅಂತ ಸಸ್ಪೆಕ್ಟ್ ಮಾಡ್ತೀವಿ. ಆಮೇಲೆ ವಿ ಗೆಟ್ ಎ ಸ್ಕ್ಯಾನ್, ಸಿ ಟಿ ಸ್ಕ್ಯಾನ್. ಈ ಥರ ಇದ್ದಾಗ ಯೂಶ್ವಲಿ ದೇ ಎಂಡ್ ಅಪ್ ಹ್ಯಾವಿಂಗ್ ಸರ್ಜರೀಸ್, ಅದನ್ನು ಆಪರೇಷನ್ ಮಾಡಿನೇ ತೆಗಿಬೇಕಾಗುತ್ತೆ. ಸೊ ಅದೊಂದು ಥರ. ಇನ್ನೊಂದು ನೀವು ಕೇಳಿದ್ರಲ್ಲ, ಬ್ರೈನ್ ಹೆಮರೇಜ್ ಆಗ್ಬೋದು, ತಲೆ ಒಳಭಾಗದಲ್ಲೂ ರಕ್ತ ಹೆಪ್ಪುಗಟ್ಟಬಹುದು. ಸೊ ಆ ಥರ ಯಾವಾಗ ಹೆಪ್ಪುಗಟ್ಟುತ್ತೆ ಅಂತ ಹೇಳಿದ್ರೆ, ತಲೆಗೆ ಹೊಡೆತ ಬಿದ್ದು ತಲೆ ಮೂವ್ ಆಗ್ಬಿಟ್ಟಿರುತ್ತೆ. ನಮ್ಮ ತಲೆಗೆ ಹೊಡೆತ ಬೀಳುತ್ತಲ್ಲ, ಈ ತಲೆಗೆ ಹೊಡೆತ ಬಿದ್ದು ತಲೆ ಅಲ್ಲೇ ಇದೆ ಅಂತ ಹೇಳಿದ್ರೆ ಬರೀ ನಾನು ಹೇಳಲ್ಲ ಎಕ್ಸ್ಟ್ರಾ ಡ್ಯೂರಲ್ ಹೆಮರೇಜ್ ಆ ಥರದ್ದೆಲ್ಲ ಆಗುತ್ತೆ. ತಲೆ ಮೂವ್ ಆಗ್ಬಿಟ್ಟಿರುತ್ತೆ. ದಟ್ ಈಸ್ ವಿ ಕಾಲ್ ಇಟ್ ಆಕ್ಸಿಲರೇಷನ್ ಡಿಸಲರೇಷನ್ ಇಂಜುರೀಸ್ ಅಂತ ಹೇಳ್ತೀವಿ. ಸೊ ಹಂಗೆ ತಲೆ ಮೂವ್ ಆದಾಗ ಒಳಭಾಗದಲ್ಲಿ ತಲೆಯ ಒಳಭಾಗದಲ್ಲಿ ಇರ್ತಲ್ಲ, ಅಲ್ಲಿ ರಕ್ತನಾಳಗಳು ಒಡೆದೋಗ್ಬಿಡುತ್ತೆ. ಸೊ ಅಂಥ ಟೈಮಲ್ಲಿ ಬ್ರೈನ್ ಹೆಮರೇಜ್ ಆಗೋ ಚಾನ್ಸ್ ಇರುತ್ತೆ. ಅಂದರೆ ಈಗ ಅಪಘಾತಗಳಾದಾಗಲೂ ಕೂಡ ಬ್ರೈನ್ ಹೆಮರೇಜ್ ಆಗುತ್ತೆ. ಹಾಂ. ಸೊ ಅದ್ರದ್ದು ಪ್ರೋಗ್ನೋಸಿಸ್ ಅಷ್ಟು ಚೆನ್ನಾಗಿರಲ್ಲ. ಅಷ್ಟು ತಲೆ ಒಳಭಾಗದಲ್ಲಿ ರಕ್ತಸ್ರಾವ ಆಗಿದೆ ಅಂದರೆ he has suffered significant head injury, and outcome in these patients are usually not very good compared to other hemorrhages. ಅಂದರೆ ಹೀಗೆ ಮಾಮೂಲಾಗಿ ಹೆಮರೇಜ್ ಆಗೋದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಕಾಮನ್ಲಿ ಬ್ರೈನ್ ಹೆಮರೇಜ್ ಯಾರಿಗೆ ಆಗುತ್ತೆ ಅಂತ ಹೇಳಿದ್ರೆ, ಬಿ ಪಿ ಜಾಸ್ತಿ ಇದ್ದು, ಬಿ ಪಿ ಕಂಟ್ರೋಲ್ ಇದ್ರಲ್ಲ, ಅವರಲ್ಲಿ ಕಾಮನ್ ಆಗಿ ನೋಡ್ತೀವಿ. ದರ್ ಆರ್ ಮೆನಿ ಅದರ್ ಕಾಸಸ್. ಬಟ್ ಕಾಮನ್ ಆಗಿ ನಾವು ನೋಡೋದು ಅದೇ, ಬಿ ಪಿ ಕಂಟ್ರೋಲ್ ಇಟ್ಕೊಂಡಿರಲ್ಲ, ಬಿ ಪಿ ಮಾತ್ರೆ ತೊಗೊಂಡಿರಲ್ಲ, ಅವರಿಗೆ ಬ್ರೈನ್ ಹೆಮರೇಜ್ ಆಗೋದು ನೋಡ್ತೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಹೆಡ್ ಇಂಜುರೀಸಲ್ಲೂ ತಲೆಯಲ್ಲಿ ಬ್ರೈನ್ ಹೆಮರೇಜ್ ಆಗೋ ಚಾನ್ಸ್ ಇರುತ್ತೆ. ಓಕೆ ಸರ್, ಈಗ ಯೂಶುವಲಿ ಈಗ ಏಪ್ರಿಲ್ ಮೇ ಏನಿದೆ, ಇದು ಮಕ್ಕಳಿಗೆ ರಜೆ ಅಂತ, ಸಮ್ಮರ್ ಹಾಲಿಡೇಸ್. ಸೊ ಈ ಟೈಮ್ ಹೇಗಿರ್ತದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಅವ್ರದ್ದೇ ರಾಜ್ಯಭಾರ ಆಗ್ತಾ ಇರ್ತದೆ. ಸೊ ಹಾರೋದು ಬೀಳೋದು ಈ ಒಂದು 2 months ಅಲ್ಲಿ ಇಟ್ಸ್ ಕಾಮನ್. ಸೊ
ಇಂಥ ಸಮಯದಲ್ಲಿ ಈ ಮಕ್ಕಳು ಹಾರಿ ಬಿದ್ದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ತಾಗುವಂಥದ್ದು, ತಲೆಗೆ ಏನಾದರೂ ತಾಗುವಂಥದ್ದು. ಸೊ ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ತಲೆಗೆ ತಾಗಿದ ಕೂಡಲೇ ಫಸ್ಟ್ ತಲೆಗೆ ಬರುವಂಥದ್ದು, ನಮ್ಮ ತಲೆಗೆ ಅಥವಾ ಪೇರೆಂಟ್ಸ್ ತಲೆಗೆ ಬರೋದು ಒಂದೇ ವಿಷಯ, ಏನೋ ಆಗ್ಬಿಟ್ಟಿದೆ ಅಂತ. ಸೊ ಅಂತ ಸಿಚುವೇಶನ್ ಅಲ್ಲಿ ಪ್ರತಿ ಸಲ ಏನಾದ್ರು ತಲೆಗೆ ತಾಕ್ಸ್ಕೊಂಡ ಕೂಡಲೇ ಹಾಸ್ಪಿಟ್ಲಿಗೆ ಬರ್ಬೇಕಾ, ಅಥವಾ ಬೇರೆ ಯಾವ ರೀತಿ ಅಂದ್ರೆ ಏನು ನಮಗೆ ಲಕ್ಷಣಗಳು ಕಾಣ್ತದೆ, ಅಥವಾ ಫಸ್ಟ್ ಏಡ್ ಅಲ್ಲಿ ಏನ್ ಮಾಡ್ಬೋದು ಮನೆಯಲ್ಲಿ? ಇಲ್ಲ, ಅದೇ ಮಕ್ಕಳು ಅಲ್ಲಿ ಇಲ್ಲಿ ಕಾಟಿಂದ ಬೀಳೋದು ಕಾಮನ್ ಆಗಿ ನೋಡಿದ್ರೆ, ಕಾಟಿಂದ ಬೀಳೋದು, ಮೇಲ್ಗಡೆಯಿಂದ ಬೀಳೋದು, ಪಾರ್ಕಲ್ಲಿ ಇದರಿಂದ ಬೀಳೋದು, ಉಯ್ಯಾಲೆಯಿಂದ ಬೀಳೋದು ಎಲ್ಲ ನೋಡ್ತಾ ಇರ್ತೀವಿ. ನಾನು ಹೇಳ್ದಲ್ಲ, ಇಫ್ ದ ಚೈಲ್ಡ್ ಲೂಸಸ್ ಕಾನ್ಷಿಯಸ್ನೆಸ್ ಕಮ್ ಟು ಹಾಸ್ಪಿಟಲ್. ಇಫ್ ಚೈಲ್ಡ್ ಈಸ್ ಡ್ರೌಸಿ ಅಂದರೆ ಮಾಮೂಲಿ ಎಚ್ಚರ ಇದ್ದ ಓಡಾಡ್ತಿತ್ತು ಮಗು, ಬಟ್ ಒಂದೇ ಕಡೆ ನಿದ್ರೆ ಮಾಡ್ತಾ ಇದೆ, ಆ ಥರದ್ದು ಏನಾರು ಇದ್ದರೆ ಹಾಸ್ಪಿಟ್ಲಿಗೆ ಬಂದು ತೋರಿಸಿ. ಇಲ್ಲಾಂದರೆ ಯು ಕ್ಯಾನ್ ಮ್ಯಾನೇಜ್ ಅಟ್ ಹೋಮ್. ಇಲ್ಲಾಂದರೆ ಹತ್ತಿರದ್ದು ನಿಮ್ಗಷ್ಟು ಇಫ್ ಯು ಆರ್ ವೆರಿ concerned about your child, you can go to a nearby physician. You need not consult a neurosurgeon. Sometimes ಹೇಳ್ತಾರೆ ಮಕ್ಕಳಿಗೆ ಏನಾದರೂ ಹಾಗೆ ಪೆಟ್ಟಾದ ಕೂಡಲೇ ಫಸ್ಟ್ ವಾಮಿಟ್ ಬರ್ತದೆ. ಸೊ ವಾಮಿಟ್ ವಾಂತಿ ಸಾರಿ ಐ ಫರ್ಗಾಟ್ ಆಕ್ಚುಲಿ. ವಾಂತಿ ಆಯಿತು, ತಲೆ ಹೊಡೆತ ಬಿದ್ಮೇಲೆ ವಾಂತಿ ಆಯಿತು ಅಂತ ಮಕ್ಕಳಲ್ಲಿ ಜಾಸ್ತಿ, ಅದು ದೊಡ್ಡವರಿಗಿಂತ ಮಕ್ಕಳಲ್ಲಿ ಜಾಸ್ತಿ. ಸೊ ಆ ಥರ ಇದ್ದಾಗನೂ ಯು ಕ್ಯಾನ್ ಕನ್ಸಲ್ಟ್ ಡಾಕ್ಟರ್. ಎಕ್ಸಾಕ್ಟ್ಲಿ. ಸೊ ಪ್ರತಿ ಸಲ ಒಂದು ಚೂರು ತಾಗಿದ ಅದು ಕೆಲವೊಮ್ಮೆ ಮಕ್ಕಳು ತಲೆನೋವು ಅಂತ ಹೇಳ್ತಾರೆ, ಅಂದ್ರೆ ಬಿದ್ದು ಒಂದು ಸ್ವಲ್ಪ ಹೊತ್ತಿಗೆ ತಲೆನೋವು ಅಂತ ತಲೆನೋವು ಬಂದಾಗ್ಲೂ ಕೂಡ ಕರ್ಕೊಂಡು ಬರೋದು ಒಳ್ಳೇದು. ಓಕೆ, ತಲೆನೋವು, ವಾಂತಿ, ಆಮೇಲೆ ಲಾಸ್ ಆಫ್ ಕಾನ್ಷಿಯಸ್ ಈ ಥರ ಏನಾದ್ರು ಇದ್ದಾಗ ಡಾಕ್ಟರ್ ಹತ್ರ ಹೋಗೋದು ಒಳ್ಳೇದು. ಓಕೆ. ಸೊ ಮಕ್ಕಳನ್ನ ಈ 1-2 ತಿಂಗಳಲ್ಲಿ ಅವ್ರನ್ನ ಕೂಡಿಡ್ಬೇಕು ಅಂತಂದ್ರೆ ಸ್ವಲ್ಪ ಕಷ್ಟನೇ ಸಾಧ್ಯ. ಸರ್, ಈಗ ಬ್ರೈನ್ ಅಲ್ಲಿ ಇರುವಂತಹ ಏನು ಈಗ ಇದು ಅಪಘಾತಗಳಾದಾಗ ಒಂದು ಆಗುವಂತ ಗಾಯಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಬ್ರೈನ್ ಅಲ್ಲಿ ಆಗುವಂತ ತೊಂದರೆಗಳಾಗಿರ್ಬೋದು, ಈ ಏನ್ ಹೆಡ್ ಇಂಜುರಿ ಇದೆ ಇದರಲ್ಲೂ ಕೂಡ ಕೆಲವು ವಿಧಗಳೇನಾದ್ರೂ ಇದೆಯಾ, ಅಥವಾ ಎಲ್ಲ ತಲೆಗೆ ಹೊಡೆತ ಬಿದ್ದಿರೋದು ಎಲ್ಲ ಗಾಯಗಳು ಒಂದೇ ಥರ ಅಲ್ಲ ಅನ್ನ ನಾನು ಹೇಳ್ದಲ್ಲ. ಈಗ ನಮ್ಮ ಸ್ಕಲ್ ಬೋನಿಗೆ ಹೊಡೆತ ಬಿದ್ದರೆ, ಸೊ ಒಂದು ಸ್ಕಲ್ ಬೋನ್ ಫ್ರಾಗ್ಮೆಂಟ್ ಒಳಗಡೆ ಹೋಗ್ಬಿಡ್ಬೋದು. ಸೊ ವಿ ಕಾಲ್ ದ ಡಿಪ್ರೆಸ್ ಫ್ರಾಕ್ಚರ್. ಸೊ ಯೂಶಲಿ ಡಿಪ್ರೆಸ್ ಫ್ರಾಕ್ಚರ್ ಇದ್ದಾಗ ನಾವು ಅದನ್ನು ಸರ್ಜರಿ ಮಾಡಿ ತೆಗಿಬೇಕಾಗುತ್ತೆ. ಬಟ್ ಬರೀ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ, ಒಂದು ವಿರಾಮ ತಗೊಂಡು ಬರ್ತಾನೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಹೀಗೆ ಮುಂದೆ ಸಾಗುತ್ತದೆ ಒಂದು ಪುಟ್ಟ ವಿರಾಮದ ನಂತರ. ನೇರಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಸೊ ನನ್ನ ಜೊತೆಗೆ ಡಾಕ್ಟರ್ ವಿನೋದ್ ಸರ್ ಅವರು ಇದ್ದಾರೆ. ಸೊ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ ಬನ್ನಿ. ಸರ್, ನಾವು ವಿರಾಮಕ್ಕೆ ಹೋಗುವ ಮೊದಲು ಮಾತಾಡ್ತಾ ಇದ್ವಿ, ಏನು ಹೆಡ್ ಇಂಜುರಿ ಇದೆ ಇದರಲ್ಲಿ ಕೂಡ ವಿಧಗಳಿದೆಯಾ, ಬೇರೆ ಬೇರೆ ವಿಧಾನಗಳಿದೆಯಲ್ಲ ಅಂತ ನಾನು ಹೇಳಿದೆ. ಅದೇ ಯೂಶಲಿ ನಾವು ಹೆಂಗೆ ಕ್ಲಾಸಿಫೈ ಮಾಡ್ತೀವಿ ಅಂದರೆ, ದ ಇಂಜುರಿ ಟು ದ ಸ್ಕಾಲ್ಪ್, ಅಂದರೆ ಸ್ಕಾಲ್ಪ್ ಈಸ್ ಒನ್ ವಿಚ್ ಕವರ್ಸ್ ದ ಸ್ಕಲ್, ಸ್ಕಿನ್ ಕವರಿಂಗ್ ಆಫ್ ದ ಸ್ಕಲ್. ದೆನ್ ದ ಇಂಜುರೀಸ್ ವಿಚ್ ಅಕರ್ ದೇರ್, so they are called scalp injuries. So they are minor injuries. Usually you can have some blood collection there. Next, skull injuries. Skull injuries ಅಲ್ಲಿ ನಾನು ಹೇಳ್ದಲ್ಲ, ಒಂದು ಶಾರ್ಪ್ ಆಬ್ಜೆಕ್ಟ್ ಅಥವಾ ಸಣ್ಣ, ಈಗ ಸುತ್ತಿಗೆ ಅಂತ ಹೇಳ್ಕೊಳ್ಳಿ, ಸುತ್ತಿಗೆಯಿಂದ ಹೊಡೆದಾಗ ಆ ಒಂದು ಪೀಸ್ ಸ್ಕಲ್ ಒಳಗಡೆ ಹೋಗ್ಬಿಡ್ಬೋದು. ಸೊ ದಟ್ ಈಸ್ ಕಾಲ್ಡ್, ವಿ ಕಾಲ್ ದ ಡಿಪ್ರೆಸ್ ಸ್ಕಲ್ ಫ್ರಾಕ್ಚರ್. ಯೂಶಲಿ ಅದಕ್ಕೆ ಆಪರೇಷನ್ ಬೇಕಾಗುತ್ತೆ. ಬಟ್ ಈಗ ದೊಡ್ಡ ಹಾರ್ಡ್ ಬೋರ್ಡ್ ಎಲ್ಲ ತೊಗೊಂಡು ತಲೆ ಹೊಡೆದಾಗ ಬರೀ ಒಂದು ಕ್ರ್ಯಾಕ್ ಬಂದಿರುತ್ತೆ. ಯೂಶಲಿ ಅದಕ್ಕೆ ಸರ್ಜರಿ ಏನು ಬೇಕಾಗಿರಲ್ಲ. ಸೊ ಅದನ್ನು ಕನ್ಸರ್ವೇಟಿವ್ ಆಗಿ ಮ್ಯಾನೇಜ್ ಮಾಡ್ಬೋದು. ಇನ್ನೊಂದು ಥರದ್ದು ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಕಲ್ ಬೇಸ್ ಫ್ರಾಕ್ಚರ್ ಅಂತ ಹೇಳ್ತೀವಿ. ಈ ನಮ್ಮ ತಲೆ ಬುರುಡೆ ಏನಿರುತ್ತೆ ಅದರ ಬೇಸ್ ಇರುತ್ತಲ್ಲ, ಅಲ್ಲಿ ಪೂರ್ತಿ ಕ್ರ್ಯಾಕ್ ಆಗಿಬಿಟ್ಟಿರುತ್ತೆ ತಲೆ ಹೊಡೆದು. ಸೊ ಯೂಶಲಿ ಆ ಥರ ಆದಾಗ ಪೇಷಂಟಿಗೆ ಮೂಗಿಂದ ಮತ್ತು ಕಿವಿಯಿಂದ ರಕ್ತ ಬರೋದು, ಸ್ಕಲ್ ಬೇಸ್ ಇಂಜುರೀಸ್ ಅಂತ ಹೇಳ್ತೀವಲ್ಲ. ಆ ಟೈಮಲ್ಲಿ ಇಫ್ ದ ಇಂಜುರಿ ಇಸ್ ವೆರಿ ಸಿವಿಯರ್, ಎಲ್ಲರ ಮೆದುಳು ಸುತ್ತಲೂ ನೀರಿರುತ್ತೆ. ನಾವು ಅದನ್ನು ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಕರಿತೀವಿ. ಸೊ ಆ ನೀರು ಮೂಗಿಂದ ಬರೋ ಚಾನ್ಸ್ ಇರುತ್ತೆ. ಸೊ ಇಫ್ ದಟ್ ಫ್ಲೂಯಿಡ್ ಇಸ್ ಪರ್ಸಿಸ್ಟೆಂಟ್ಲಿ ಕಮ್ಮಿಂಗ್, ತುಂಬ ಏನು ಮಾಡಿ ಇದು ನಮ್ಮ ಮೆಡಿಸಿನ್ದ ಕಮ್ಮಿ ಆಗ್ತಿಲ್ಲ ಅಂತ ಹೇಳಿದ್ರೆ, ಸೊ ದೇ ಎಂಡ್ ಅಪ್ ಹ್ಯಾವಿಂಗ್ ಸರ್ಜರಿ ಬೇಕಾಗುತ್ತೆ ಅದಕ್ಕೆ. ಸೊ ಅದು ಒಂದು ಸ್ಕಲ್ದು. ಆಮೇಲೆ ತಲೆ ಒಳಭಾಗದಲ್ಲಿ ಅದು ಮತ್ತೆ ಬೇರೆ ಬೇರೆ ಇದೆ. ಸೊ ಯು ಕ್ಯಾನ್ ಹ್ಯಾವ್ ಕನ್ಕಸಿವ್ ಹೆಡ್ ಇಂಜುರಿ ಅಂತ ಹೇಳ್ತೀವಿ. ಕನ್ಕಸಿವ್ ಹೆಡ್ ಇಂಜುರಿ ಅಂದರೆ ಪೇಷಂಟಿಗೆ CT ಸ್ಕ್ಯಾನಲ್ಲಿ ಏನೂ ತೊಂದರೆ ಇರೋದಿಲ್ಲ, ಬಟ್ ಪೇಷಂಟಿಗೆ ಆ ಮೂವ್ಮೆಂಟ್ ಹೊಡೆತ ಬಿದ್ದಾಗ ಏನಾಗಿದೆ ಕಂಪ್ಲೀಟಾಗಿ ಮರ್ತು ಹೋಗಿರುತ್ತೆ. ಸೊ ಇದು ಯೂಶಲಿ ನಾವು ಸ್ಪೋರ್ಟ್ಸ್ ರಿಲೇಟೆಡ್ ಇಂಜುರೀಸಲ್ಲಿ ನೋಡ್ತೀವಿ, ಕನ್ಕಸಿವ್ ಹೆಡ್ ಇಂಜುರಿ ಅಂತೇಳಿ. ಅದು ಬಿಟ್ಟರೆ ನೆಕ್ಸ್ಟ್ ನಾನು ಹೇಳ್ದಲ್ಲ, ಅವಾಗನೇ ಹೇಳಿದೆ, ಎಕ್ಸ್ಟ್ರಾಡ್ಯೂರಲ್ ಹೆಮಟೋಮಾ. ಸೊ ಎಕ್ಸ್ಟ್ರಾಡ್ಯೂರಲ್ ಹೆಮಟೋಮಾ ಅಂತ ಮೆದುಳು ಹೊರಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಬಹುದು. ಸಬ್ಡ್ಯೂರಲ್ ಹೆಮಟೋಮಾ, ಮೆದುಳು ಪರದೆಯ ಕೆಳಭಾಗದಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ, ಸಬ್ಡ್ಯೂರಲ್ ಹೆಮಟೋಮಾ.
ದೆನ್ ಕಂಟ್ಯೂಷನ್ಸ್ ಅಂತ ಹೇಳ್ತೀವಿ. ಕಂಟ್ಯೂಷನ್ಸ್ ಅಂದರೆ ಮೆದುಳು ಒಳಗಡೆನೆ ರಕ್ತ ಹೆಪ್ಪುಗಟ್ಕೊಳ್ಳುತ್ತೆ. ಸೊ ಇದು ಬೇರೆ ಬೇರೆ ಥರ ಹೆಡ್ ಇಂಜುರೀಸ್. ಇನ್ನೊಂದು ಡಿಫ್ಯೂಸ್ ಆಕ್ಸೋನಲ್ ಇಂಜುರಿ ಅಂತ ಹೇಳ್ತೀವಿ. ಡಿಫ್ಯೂಸ್ ಆಕ್ಸೋನಲ್ ಇಂಜುರಿಯಲ್ಲಿ CT ಸ್ಕ್ಯಾನಲ್ಲಿ ಏನೂ ತೊಂದರೆ ಕಾಣೋದಿಲ್ಲ, ಬಟ್ ಪೇಷಂಟ್ ಅನ್ಕಾನ್ಷಿಯಸ್ ಆಗಿರ್ತಾರೆ. ಸೊ ದಿಸ್ ಈಸ್ ಒನ್ ಕಾಮನ್ ಟೈಪ್ ಆಫ್ ಹೆಡ್ ಇಂಜುರಿ. ಇದು ಯೂಶಲಿ ಮೋಟರ್ ವೆಹಿಕಲ್, ಇದು ಕಾಮನ್ಲಿ ಸೀನ್ ಇನ್ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ಸ್. ಆಕ್ಸಲರೇಷನ್ ಡಿಸಲರೇಷನ್ ಇಂಜುರಿ ಅಂತ ಹೇಳ್ತೀವಿ. ಸಡನ್ ಆಗಿ ಬ್ರೇಕ್ ಹೊಡೆದಾಗ ತಲೆ ಹೋಗಿ ಹೊಡೆದು ವಿಂಡ್ಶೀಲ್ಡಿಗೆ ಹೊಡಿತು ಅಂದ್ಕೊಳ್ಳಿ, ಆ ತಲೆ ಮೂಮೆಂಟಿಗೆ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ನಮ್ಮ ನರಗಳು ಕಟ್ಟಾಗ್ಬಿಟ್ಟಿರುತ್ತೆ, ನ್ಯೂರಾನ್ಸ್ ಅಂತ ಹೇಳ್ತೀವಲ್ಲ, ಅದು ಕಟ್ಟಾಗ್ಬಿಟ್ಟಿರುತ್ತೆ. ಸೊ ಅದು ನಾವು CT ಸ್ಕ್ಯಾನ್ ನಾವು ಮಾಡಿ ನೋಡಿದಾಗ CT ಸ್ಕ್ಯಾನ್ ನಾರ್ಮಲ್ಲೇ ಇರುತ್ತೆ, ಬಟ್ ಪೇಷಂಟ್ ಅನ್ಕಾನ್ಷಿಯಸ್ ಇರ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಡಿಫ್ಯೂಸ್ ಆಕ್ಸೋನಲ್ ಇಂಜುರಿ. ಇಟ್ಸ್ ಯೂಶಲಿ ಅದಕ್ಕೂ ಈ ಡಿಫ್ಯೂಸ್ ಆಕ್ಸೋನಲ್ ಇಂಜುರಿಗೂ ಆಪರೇಷನ್ ಬೇಕಾಗಲ್ಲ, ಬಟ್ ಏನಂದರೆ ಪೇಷಂಟ್ ಟೇಕ್ಸ್ ಎ ಲಾಂಗ್ ಟೈಮ್ ಟು ರಿಕವರ್. ಮಂತ್ ಆಲ್ಮೋಸ್ಟ್ 1-2 ತಿಂಗಳ ತನಕ ಕೋಮದಲ್ಲಿರೋ ಪೇಷಂಟನ್ನು ನೋಡಿದ್ದೀವಿ ನಾವು. ಸೊ ಅದೀಗ ನಿಮಗೆ CT ಸ್ಕ್ಯಾನಲ್ಲಿ ಗೊತ್ತಾಗದೇ ಇದ್ದ ಪಕ್ಷದಲ್ಲಿ ಗೊತ್ತಾಗೋದಲ್ಲ. CT ಸ್ಕ್ಯಾನಲ್ಲಿ CT ಸ್ಕ್ಯಾನ್ ನಾರ್ಮಲ್ ಆಗಿದೆ, ಪೇಷಂಟಿಗೆ ಈ ಥರ ತೊಂದರೆ ಅನ್ಕಾನ್ಷಿಯಸ್ ಇದೆ ಅಂದರೆ ವಿ ಲೇಬಲ್ ಇಟ್ ಅಸ್ ಡಿಫ್ಯೂಸ್ ಆಕ್ಸೋನಲ್. CT ಸ್ಕ್ಯಾನಲ್ಲಿ ಗೊತ್ತಾಗ್ತಿಲ್ಲ ಅಂತಲ್ಲ, CT ಸ್ಕ್ಯಾನ್ ನಾರ್ಮಲ್ಲೇ ಇರುತ್ತೆ, ಯಾಕಂದರೆ ಮೈಕ್ರೋಸ್ಕೋಪಿಕ್ ಇದರಲ್ಲಿ ಕಟ್ಟಾಗ್ಬಿಟ್ಟಿರುತ್ತೆ, ನಮ್ಮ ನ್ಯೂರಾನ್ಸ್ ಅಂತ ಹೇಳ್ತೀವಲ್ಲ, ನ್ಯೂರಾನ್ಸ್ ಕಟ್ಟಾಗ್ಬಿಟ್ಟಿರುತ್ತೆ. ಸೊ ಅದು ಅವಾಗ ಯೂಶಲಿ ಇಮಿಡಿಯೇಟ್ ಆಗಿ ಈ ಸಿಚುವೇಶನಲ್ಲಿ ಬೇಕಾದ್ರೆ ನಾವು ಒಂದು 1 or 2 months ಬಿಟ್ಟು MRI ಮಾಡಿ ನೋಡ್ಬೋದು, ಬೇಕಾದ್ರೆ ಏನಾಗಿದೆ ಒಳಗಡೆ ಏನಾಗಿದೆ ಅಂತ ನೋಡ್ಬೋದು. ಸೊ ಇಂಥ ಕೇಸ್ಗಳೆಲ್ಲ ಒಂಥರ ಚಾಲೆಂಜಸ್ ಆಗಿರ್ತದೆ, ಚಾಲೆಂಜಿಂಗ್ ಕೇಸಸ್. ಆಮೇಲೆ ಅದೇ ಯೂಶಲಿ ಏನಾಗುತ್ತೆ, ಈ ಡಿಫ್ಯೂಸ್ ಆಕ್ಸೋನಲ್ ಇಂಜುರಿ ಅಂತ ನಾನು ಹೇಳಿದಲ್ಲ, ನಾನು ಹೇಳಿದೆ ಫಾರ್ ಮಂತ್ಸ್ ಟುಗೆದರ್ ದೇ ಆರ್ ಇನ್ ಕೋಮಾ. ಸೊ ಆಲ್ಮೋಸ್ಟ್ ದೇ ಆರ್ ಫ್ಯಾಮಿಲಿಯವರಿಗೂ ಪೇಷನ್ಸ್, ಫ್ಯಾಮಿಲಿ ಮೆಂಬರ್ಸಿಗೂ ಪೇಷನ್ಸ್ ಬೇಕು, ನಮಗೂ ಪೇಷನ್ಸ್ ಬೇಕು. ಯೂಶಲಿ ಅದೇ ಅವರು ಉಸಿರಾಟಕ್ಕೂ ತೊಂದರೆ ಬರುತ್ತೆ. ನಾವು ಅವ್ರಿಗೆ ಟ್ರೇಕಿಯೋಸ್ಟಮಿ ಅಂತ ಮಾಡ್ತೀವಿ. ಟ್ರೇಕಿಯೋಸ್ಟಮಿ ಆಗಿ ಸುಮಾರು ದಿವಸ, ಅಟ್ಲೀಸ್ಟ್ ಒಂದು 3-4 months ದೇ ಸ್ಪೆಂಡ್ ಇನ್ ಹಾಸ್ಪಿಟಲ್ ಆ್ಯಂಡ್ ದೆನ್ ಗೋ ಹೋಮ್. ಇಂಥದ್ರಲ್ಲಿ ನಾವು ರಿಹ್ಯಾಬಿಲಿಟೇಷನ್ ಪ್ಲೇಸ್ ಎ ಮೇಜರ್ ರೋಲ್. ನಾವು ಫಿಸಿಯೋಥೆರಪಿ ಮತ್ತು ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ. ಸೊ ವಿ ಹ್ಯಾವ್ ಎ ವೆರಿ ಗುಡ್ ಡಿಪಾರ್ಟ್ಮೆಂಟ್ ಹಿಯರ್ ಇನ್ KMC. ದಟ್ ಪ್ಲೇಸ್ ಎ ಮೇಜರ್ ರೋಲ್ ಇನ್ treating these patients or how they. ಸೊ ಅಂತ ಹೇಳಿದ್ರೆ ಎಲ್ಲ ರೀತಿಯಾಗಿ ಮಾನಸಿಕವಾಗಿಯೂ ಕೂಡ ಪೇಷಂಟ್ನ ಮನೆಯವರಿಗೆ ನೀವು ಧೈರ್ಯ ತುಂಬಬೇಕಾಗ್ತದೆ, ದಿವಸ ಮಾತಾಡಬೇಕಾಗುತ್ತೆ. ಎವ್ರಿ ಡೇ ವಿ ಕೌನ್ಸಿಲ್ ದ ಪೇಷಂಟ್ಸ್ ರಿಲೇಟಿವ್ಸ್. ಸೊ ಈ ತರ ಇದು ಲಾಂಗ್ ಟರ್ಮ್ ಪ್ರೊಸೆಸಿಂಗ್ ಏನಿದೆ, ಇದು ಮನೆಯವರಿಗೆ ಅರ್ಥ ಆಗೋದಿಲ್ಲ. ಸೊ ನಿನ್ನೆ ಕೂಡ ಹೀಗೆ ಇದ್ರು, ಇವತ್ತು ಕೂಡ ಹೀಗೆ ಇದ್ದಾರೆ ಅಂತ ಏನು ಇಂಪ್ರೂವ್ಮೆಂಟ್ ಬರ್ತಾ ಇಲ್ಲ ಅಂತ ಅವರಿಗೆ, ಹಾಸ್ಪಿಟಲ್ಗೆ ಬಂದ ಕೂಡಲೇ ಡಿಸ್ಚಾರ್ಜ್ ಆಗಬೇಕು ಅನ್ನೋ ಒಂದು ವಾರದಲ್ಲಿ ಹೋಗಬೇಕು ಆ ಥರ ಇರುತ್ತೆ. ಸೊ ಪೇಷಂಟ್ ಕೌನ್ಸಿಲಿಂಗ್ ಆಸ್ ವೆಲ್, ಅದೇ ರಿಲೇಟಿವ್ಸ್ ಕೌನ್ಸಿಲಿಂಗ್ ಆಲ್ಸೋ ಪ್ಲೇಸ್ ಎ ಮೇಜರ್ ರೋಲ್. ಅಫ್ಕೋರ್ಸ್ ಸರ್, ಈಗ ಪ್ರತಿಯೊಂದು ಏನು ತಲೆಗೆ ಆಗಿರುವಂಥ ಗಾಯಗಳಾಗಿರೋದು, ಹೆಡ್ ಇಂಜುರಿ ಆಗಿರ್ಬೋದು, ಇದಕ್ಕೆ ಆಪರೇಷನ್ ಅಗತ್ಯ ಇದೆಯಾ? ಇಲ್ಲ, ಎಲ್ಲ ಇಂಜುರೀಸಿಗೂ ಆಪರೇಷನ್ ಬೇಕಾಗಿಲ್ಲ. ಸೊ ಮೈನರ್ ಹೆಡ್ ಇಂಜುರೀಸ್ ನಾನು ಹೇಳಿದಲ್ಲ, ಈ ಸ್ಕಾಲ್ಪ್ ಹೆಮಟೋಮ್ ಆಗಿರ್ಬೋದು, ಅಥವಾ ಈಗ ನಾನು ಹೇಳಿದೆ ಎಕ್ಸ್ಟ್ರಾ ತಲೆಯಲ್ಲೇ ರಕ್ತ ಹೆಪ್ಪುಗಟ್ಟಿದೆ. ಸೊ ಈಸಲಿ ರಕ್ತ ಹೆಪ್ಪುಗಟ್ಟಿರೋದು ನಾವು CT ಸ್ಕ್ಯಾನಲ್ಲಿ ಎಷ್ಟು ರಕ್ತ ಹೆಪ್ಪುಗಟ್ಟಿದೆ ಅಂತ ಮೆಜರ್ ಮಾಡ್ಬೋದು. ಸೊ ರಕ್ತ ಹೆಪ್ಪುಗಟ್ಟಿರೋದು ಒಂದು 20 ml ಕಮ್ಮಿ ಇತ್ತು ಅಂತ ಹೇಳಿದ್ರೆ ಆಪರೇಷನ್ ಬೇಕಾಗಲ್ಲ. ಬಟ್ ರಕ್ತ ಹೆಪ್ಪುಗಟ್ಟಿದ್ದು 30 ml 20 ml ಜಾಸ್ತಿ, ಇವನ್ ಮೋರ್ ದೆನ್ 30 ml ಎಲ್ಲ ಇದೆ, ನಾರ್ಮಲ್ ಬ್ರೈನನ್ನು ಅದನ್ನು ಒತ್ತುತ್ತಾ ಇದೆ. ಸೊ ಪೇಷಂಟಿಗೆ ಅದರಿಂದ ತೊಂದರೆ ಆಗ್ತಾಯಿದೆ. ಸಪೋಸ್ ಈಗ ನಮ್ಮ ಮೆದುಳಿನ ಕೈ ಕಾಲು ಕಂಟ್ರೋಲ್ ಮಾಡೋ ಜಾಗದಲ್ಲಿ ಒಂದು ರಕ್ತ ಹೆಪ್ಪುಗಟ್ಟಿದೆ ಅಂದರೆ ಅವ್ನಿಗೆ ಒಂದು ಕಡೆ ಕಾಲು ಕೈ ಅಲ್ಲಾಡೋದಿಲ್ಲ ಅವಾಗ. ಸೊ ನಾವು ರಕ್ತ ಹೆಪ್ಪುಗಟ್ಟಿದೆ ಅಂತ ತೆಗೆದ ಮೇಲೆ ಕಾಲು ಕೈ ಅಲ್ಲಾಡುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಆ ಥರ ಆಗುತ್ತೆ. ಸೊ ರಕ್ತ ಹೆಪ್ಪುಗಟ್ಟಿದೆ ಅಂತ ತೆಗೆದ ಮೇಲೆ ಅವ್ರು ಕಾಲು ಕೈ ಅಲ್ಲಾಡ್ಸೋಕೆ ಶುರು ಮಾಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಆಪರೇಷನ್ ಬೇಕಾಗುತ್ತೆ. ಬಟ್ ಅರೌಂಡ್ 70 to 80% ಆಫ್ ಹೆಡ್ ಇಂಜುರೀಸ್ ವಿಲ್ ನಾಟ್ ರಿಕ್ವೈರ್ ಸರ್ಜರಿ. ದೆನ್ ದ ರೆಸ್ಟ್ ಇಸ್ ಐ ಟೋಲ್ಡ್ ಯು 40%. ಸೊ ಜನರಲಿ ಅದೊಂದು ನಂಬಿಕೆ ಇದೆ. ಸೊ ಸಣ್ಣಕ್ಕೆ ಒಂದು ಸ್ವಲ್ಪ ಹೆಡ್ ಇಂಜುರಿ ಆದರೂ ಕೂಡ ಆಪರೇಷನ್ ಆಗಬೇಕಾಗತ್ತೇನೋ? ಇಲ್ಲ, ಎಲ್ಲ ಹೆಡ್ ಇಂಜುರಿಗೂ ಆಪರೇಷನ್ ಅಗತ್ಯ ಇಲ್ಲ. ಸೊ ಈಗ ಒನ್ಸ್ ಆಪರೇಷನ್ ಆದಂತ ಪೇಷಂಟ್ ಮುಂದೆ ಒಳ್ಳೆ ರೀತಿಯ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅಂದ್ರೆ ತಲೆ ಯಾವ ಭಾಗದಲ್ಲಿ ಪೆಟ್ಟಾಗಿದೆ ಅದ್ರ ಮೇಲೆ ಹೋಗುತ್ತೆ. ಈಗ ನಮ್ಮ ದೇಹದ ಒಂದೊಂದು ಅಂಗನು ಇದರಲ್ಲಿ ಮೆದುಳಲ್ಲಿ ಕಂಟ್ರೋಲ್ ಇರುತ್ತೆ. ಸೊ ಸಪೋಸ್ ನನ್ನ ರೈಟ್ ಹ್ಯಾಂಡ್ ಇದೆ ಅಲ್ವಾ, ಬಲಕೈ, ನನ್ನ ಬಲಕೈ, ಅದರ ಕಂಟ್ರೋಲ್ ನಮ್ಮ ಲೆಫ್ಟ್ ಸೈಡ್ ಬ್ರೈನಲ್ಲಿ ಇರುತ್ತೆ. ಅದನ್ನು ನಾನು ಹೇಳ್ತೀನಿ ನಮಗೆ. ಸೊ ಆ ಜಾಗದಲ್ಲಿ ಈಗ ಮೆದುಳಲ್ಲಿ ರಕ್ತಸ್ರಾವ ಆಗಿದೆ ಅಂತ ಹೇಳಿದ್ರೆ, ರಕ್ತಸ್ರಾವ ಸಿಕ್ಕಿದಾಗ ಕೈ ಫಂಕ್ಷನ್ ನಿಧಾನ ಇಂಪ್ರೂವ್ ಆಗುತ್ತೆ. ಸೊ ಯೂಶಲಿ ವಿ ವಿಲ್ ನಾಟ್ ಗ್ಯಾರಂಟಿ ಪೇಷಂಟ್ ವಿಲ್ ರಿಕವರ್ 100%, ಬಟ್ ಯೂಶಲಿ ಆಫ್ಟರ್ ಸರ್ಜರಿ ದೇ ಡೂ ವೆಲ್. ಮೋಸ್ಟ್ ಆಫ್ ದೆಮ್ ಡೂ ವೆಲ್. ಓಕೆ ಸರ್, ಈಗ ಎಲ್ಲ ಪೇಷಂಟ್ಗಳು ಹೆಡ್ ಇಂಜುರಿ ಆದ ಪೇಷಂಟ್ಗಳಿಗೆ ಅಂದರೆ ನೀವು ಆವಾಗ ಹೇಳ್ತಾ ಇದ್ರಿ ಸಡನ್ ಆಗಿ ಅವರಿಗೆ ಹಳೆದೆಲ್ಲ ನೆನಪು ಹೋಗಿ ಬಿಡ್ತದೆ ಅಂತ ಹೇಳಿ. ಸೊ ಎಲ್ಲ ಪೇಷಂಟ್ಗಳಿಗೆ ಆ ರೀತಿ ಆಗುವಂಥ ಚಾನ್ಸಸ್ ಇದೆಯಾ? ಯೂಶಲಿ ಹೆಡ್ ಇಂಜುರಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಹೆಡ್ ಇಂಜುರಿ ಆಗೋಕ್ಕಿಂತ ಒಂದು 10-15 ನಿಮಿಷ ಮುಂಚಿದ್ದು, ಆಮೇಲೆ
ಹೆಡ್ ಇಂಜರಿ ಆದಮೇಲೆ ದಟ್ ಡಿಪೆಂಡ್ಸ್. ಸೊ ಪೇಷಂಟ್ ಕೆಲವರು ಇಮಿಡಿಯೇಟಾಗಿ ಎದ್ದು ಬಿಡ್ತಾರೆ. ಸೊ ಅದೊಂದು 10-15 ಹಾಸ್ಪಿಟ್ಲಿಗೆ ಬರೋ ತನಕ ನೆನಪಿರಲ್ಲ. ಸೊ ಅದು ಆಮ್ನೇಷಿಯಾ ಅಂತ ಹೇಳ್ತೀವಿ, ಅಷ್ಟು ಮಾತ್ರ ನೆನಪಿರಲ್ಲ. ಕೆಲವರಿಗೆ ಆಲ್ಮೋಸ್ಟ್ ಒಂದು ಹಾಸ್ಪಿಟ್ಲಲ್ಲಿ ನಾವು ಸರ್ಜರಿನೂ ಮಾಡಿರ್ತೀವಿ, ಒಂದು 5-6 ದಿವಸದ ಏನೂ ನೆನಪಿರಲ್ಲ, ಬಟ್ ಆಮೇಲೆ ನೆನಪಿರುತ್ತೆ. ಬಟ್ ಅದಕ್ಕಿಂತ ಮುಂಚಿಂದು ಅದಾದ್ಮೇಲೆ ಆಗಿದ್ದು ಎಲ್ಲ ಕರೆಕ್ಟಾಗಿ ನೆನಪಿರುತ್ತೆ ಅವರಿಗೆ. ಹಳೆ ನೆನಪು ಹೋಯ್ತು, ಈಗ ತಲೆಗೆ ಹೊಡೆತ ಬಿದ್ದು ಒಂದು 10 ವರ್ಷದ ಹಿಂದಿನ ನೆನಪಿಲ್ಲ. ಸೊ ಆ ಥರ ಎಲ್ಲ ಆಗೋದಿಲ್ಲ, ನಾವು ನೋಡಿದಂಗೆ ಆ ಥರ ಆಗೋದಿಲ್ಲ. ಸೊ ಈಗ ಸಮ್ಟೈಮ್ಸ್ ನಾವು ಮೂವಿಯಲ್ಲೆಲ್ಲ ನೋಡ್ತಾ ಇರ್ತೇವೆ. ಸೊ ಒಂದ್ಸಲ ತಲೆಗೆ ಪೆಟ್ಟು ಬಿದ್ದ ಕೂಡಲೇ ಹಳೇದು ಮರ್ತೋಗ್ತದೆ. ಅಗೇನ್ ಮತ್ತೆ ಪುನಃ ಅದೇ ಪೆಟ್ಟು ಅದೇ ಜಾಗಕ್ಕೆ ಬಿದ್ದಾಗ ಯಾರೋ ಹೇಳ್ತಾರೆ ಅದೇ ಜಾಗದಲ್ಲಿ ಇನ್ನೊಂದ್ಸಲ ಹೊಡಿ ಅವನಿಗೆಲ್ಲ ನೆನಪಾಗುತ್ತೆ. ಇಲ್ಲ ನಾನು ಹೇಳ್ದಲ್ಲ, ಆಕ್ಸಿಡೆಂಟ್ ಆಗಿದ್ದು ನೆನಪೇ ಇರೋದಿಲ್ಲ ಅವರಿಗೆ. ಹೆಡ್ ಇಂಜುರಿ ಆದಾಗ ಆಕ್ಸಿಡೆಂಟ್ ಹೆಂಗಾಯ್ತು ಅಂತ ಏನೇ ಮಾಡಿಸಿದ್ರು ಅವ್ರಿಗೆ ಮಾಡ್ಸೋಕ್ಕೆ ಚಾನ್ಸೇ ಇಲ್ಲ. ನಾವು ಅಷ್ಟು ಮರ್ತೋಗಿರುತ್ತೆ. ಅದು ಮೋಸ್ಟ್ಲಿ ಅದು ದೇವರ ಸೃಷ್ಟಿನೇ ಹಂಗೆ ಅನ್ಸುತ್ತೆ. ಅದನ್ನೇ ಮತ್ತೆ ಅದೇ ನೆನಪಾಗ್ಬಿಟ್ರೆ ಅದು ತೊಂದರೆ ಆಗುತ್ತೆ. ಸೊ ಹಂಗಾಗಿ ಆಕ್ಸಿಡೆಂಟ್ ಆಗಿರೋದು ನೆನಪಿರಲ್ಲ, ಬಟ್ ನಿಧಾನ ಹಳೇದೆಲ್ಲ ನೆನಪಾಗುತ್ತೆ. ಇಮಿಡಿಯೇಟ್ಲಿ ಬರೋಕ್ಕಿಲ್ಲ ಕೆಲವು, ಅಂದರೆ ದಟ್ ಡಿಪೆಂಡ್ಸ್ ಆನ್ ದ ಸಿವಿಯರಿಟಿ ಆಫ್ ಹೆಡ್ ಇಂಜುರಿ. ಇನ್ ಮೈಲ್ಡ್ ಟು ಮಾಡರೇಟ್ ಹೆಡ್ ಇಂಜುರೀಸ್ ಯೂಶಲಿ ಹಿಂದಿಂದೆಲ್ಲ ನೆನಪು ಬರ್ತಾ ಹೋಗುತ್ತೆ. ಆಮೇಲೆ ಅದಾದ್ಮೇಲಿಂದ ಅವ್ರು ಆಬ್ವಿಯಸ್ಲಿ ನೆನಪಿರುತ್ತೆ. ಸೊ ಯೂಶಲಿ ಮೆಜಾರಿಟಿ ಏನಿಲ್ಲ, ಡಾಕ್ಟರ್ ಹತ್ರ ಬಂದ್ರೆ ಸಾಕು, ಅವರೇ ಕೊಡ್ತಾರೆ. ಮತ್ತೆ ಮನೆಯಲ್ಲೇ ಇನ್ನೊಂದ್ಸಲ ಹೊಡೆದು ಮತ್ತೆ ಸರಿ ಆಗ್ತಾರೆ ಅಂತ ಹೇಳಿ ಮೂವಿಯಲ್ಲಿ ಮಾತ್ರ. ಎಕ್ಸಾಕ್ಟ್ಲಿ ಸರ್. ಈ ಎಡಮೆದುಳು ಮತ್ತೆ ಬಲಮೆದುಳು ಅಂತ ಹೇಳ್ತೇವೆ, ರೈಟ್ ಬ್ರೈನ್ ಅಂಡ್ ಲೆಫ್ಟ್ ಬ್ರೈನ್. ಸೊ ಈ ಎರಡು ಇದರಲ್ಲಿ ಸಹಿತ ಪಾರ್ಶ್ವದಲ್ಲಿ ಹೊಡೆತ ಬಿದ್ದಾಗ ಒಂದೇ ರೀತಿಯ ತೊಂದರೆಗಳು ಕಾಣಸಿಗ್ತದೆ ಅಥವಾ ಏನಾದ್ರೂ ಬೇರೆ ಚೇಂಜಸ್ ಆಗ್ತಾ ಇರ್ತದೆ? ಸೊ ಯೂಶಲಿ ಪರ್ಸನ್ ಹೂ ಇಸ್ ರೈಟ್ ಹ್ಯಾಂಡ್ ಯೂಸ್ ಮಾಡೋರಲ್ಲಿ ನಮ್ಮ ಲೆಫ್ಟ್ ಸೈಡ್ ಮೆದುಳು ಡಾಮಿನೆಂಟ್ ಮೆದುಳು ಇರುತ್ತೆ. ಸೊ ಲೆಫ್ಟ್ ಸೈಡ್ ಮೆದುಳು ಡಾಮಿನೆಂಟ್ ಇರುತ್ತೆ. ಸೊ ಲೆಫ್ಟ್ ಸೈಡ್ ಮೆದುಳು ಏನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಬಲದ ಕಡೆ ಕಾಲು ಕೈ ಪೂರ್ತಿ ನಮ್ಮ ಬಲದ ಕಡೆ ಕಂಟ್ರೋಲ್ ಮಾಡೋದೇ ಲೆಫ್ಟ್ ಸೈಡ್ ಮೆದುಳು. ಆ್ಯಂಡ್ ರೈಟ್ ಸೈಡ್ ಮೆದುಳು ನಮ್ಮ ಎಡದ ಕಡೆ ಕಾಲು ಕೈ ಮತ್ತು ಮುಖನ ಕಂಟ್ರೋಲ್ ಮಾಡುತ್ತೆ. ಇನ್ನೊಂದು ಮೇನ್ ಏನಂದರೆ, ವೈ ವಿ ಕಾಲ್ ದ ಲೆಫ್ಟ್ ಸೈಡ್ ಬ್ರೈನ್ ಆಸ್ ಎ ಡಾಮಿನೆಂಟ್ ಬ್ರೈನ್ ಇಸ್, ನಮ್ಮ ಲ್ಯಾಂಗ್ವೇಜ್ ಸ್ಕಿಲ್ಸ್ ಎಲ್ಲ ಲೆಫ್ಟ್ ಸೈಡಲ್ಲೇ ಇರೋದು. ಸೊ ಈಗ ಎಡದ ಕಡೆ ತಲೆಗೆ ಹೊಡೆತ ಬಿದ್ದಾಗ ಪೇಷಂಟ್ ಮೇ ಲೂಸ್ ಇಸ್ ಲ್ಯಾಂಗ್ವೇಜ್ ಸ್ಕಿಲ್ಸ್, ಹಿ ಮೇ ಲೂಸ್ ಇಸ್ ರೈಟಿಂಗ್ ಸ್ಕಿಲ್ ಆರ್ ರೀಡಿಂಗ್ ಸ್ಕಿಲ್. ಇವನ್ ಮಾತಾಡೋಕ್ಕೆ ತೊಂದರೆ ಬರೋದು ಎಡದ ಕಡೆ ಮೆದುಳಿಗೆ ಹೊಡೆತ ಬಿದ್ದಾಗ. ಸೊ ಹಾಗಾಗಿ ಸೊ ದ ಪೇಷಂಟ್ ಹೂ ಹ್ಯಾವ್ ಸಫರ್ಡ್ ಹೆಡ್ ಇಂಜುರಿ ಟು ದ ಲೆಫ್ಟ್ ಸೈಡ್, ಸೊ ದೇ ಟೇಕ್ ಮೋರ್ ಟೈಮ್ ಟು ರಿಕವರ್. ಅವರಿಗೆ ಜಾಸ್ತಿ ಟೈಮ್ ಬೇಕು. ಆಮೇಲೆ ನಾವು ಅದೇ ಈ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀವಲ್ಲ, ಸೊ ಯೂಶಲಿ ದಿಸ್ passion, creativity, learning, they are more on the right side of the brain controls all those things. And the language part, the science part, and the mathematics part, these are all controlled by the left side of the brain. So right side brain is colorful. So yes. Creativity ಅವೆಲ್ಲ ರೈಟ್ ಸೈಡ್ ಬ್ರೈನ್ ಇರುತ್ತೆ. ಲರ್ನಿಂಗ್ ಪ್ರೊಸೆಸ್ಸು, ಲ್ಯಾಂಗ್ವೇಜು, ಇವೆಲ್ಲ ಮೆಮೊರಿ, ಮೋಸ್ಟ್ ಆಫ್ ದ ಮೆಮೊರಿ ಅದೆಲ್ಲ ಲೆಫ್ಟ್ ಸೈಡ್ ಬ್ರೈನ್ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಪೆಟ್ಟು ಬಿದ್ದಾಗ ಆಯಾ ಒಂದು ಫಂಕ್ಷನ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹೌದು. ಇಮಿಡಿಯೇಟ್ ಆಗಿ ಕಮ್ಮಿ ಆಗಿರುತ್ತೆ, ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ಐ ಟೋಲ್ಡ್ ಯು, ಎನಿ ಬ್ರೈನ್ ಫಂಕ್ಷನ್ ವಿಲ್ ಟೇಕ್ ಸಮ್ ಟೈಮ್ ಈವನ್ ಮಂತ್ಸ್ ಟು ರಿಕವರ್. ಕೂಡಲೇ ಸರಿ ಆಗೋದೇ ಇಲ್ಲ. ಸೊ ಯೂಶಲಿ ನಾವು ಅದಕ್ಕೆ ಅವರಿಗೆ ಸಪೋಸ್ ಪೇಷಂಟಿಗೆ ಮಾತಾಡೋಕೆ ಕಷ್ಟ ಆಯಿತು ಅಂತ ಹೇಳಿದ್ರೆ, ಸೊ ವಿ ಸೆಂಡ್ ದ ಪೇಷಂಟ್ ಟು ಸ್ಪೀಚ್ ಥೆರಪಿಸ್ಟ್. ಸೊ ದೇ ವಿಲ್ ಅವರು ಗೈಡ್ ಮಾಡ್ತಾರೆ ಯಾವ ಥರ ಮಾತಾಡಿಸ್ಬೇಕು ಪೇಷಂಟಿಗೆ. ಅವರು ರಿಲೇಟಿವ್ಸ್ ಎಲ್ಲ ಹೇಳ್ಕೊಡ್ತಾರೆ ಯಾವ ಥರ ಮಾತಾಡಿಸ್ಬೇಕು, ಏನು ಮಾಡಬೇಕು. ಸೊ ಹಾಗೆ ಅವ್ರದ್ದು ನಿಧಾನ ಇಂಪ್ರೂವ್ಮೆಂಟ್ ಬರುತ್ತೆ. ಬಟ್ ದೆರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಇಂಜುರಿ ಟು ದ ರೈಟ್ ಸೈಡ್ ಆಫ್ ದ ಬ್ರೈನ್ ಆ್ಯಂಡ್ ಲೆಫ್ಟ್ ಸೈಡ್ ಆಫ್ ದ ಬ್ರೈನ್. ಸೊ ಎರಡೂ ಪೇಷಂಟ್ ಒಂದೇ ಥರ ಹೊರಗೆ ಬರಲ್ಲ. ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ ಸ್ವಲ್ಪ ಟೈಮ್ ತಗೊಳುತ್ತೆ. ಸರ್, ಈಗ ನೀವು ಅವಾಗಲೇ ಹೇಳಿದ್ರಿ ಲೈಕ್ ಒಂದ್ಸಲ ಪೆಟ್ಟು ಬಿದ್ದಾಗ ಪೀಡ್ಸ್ ಬರ್ತದೆ ಅಂತ ಹೇಳಿ. ಸೊ ಈಗ ಕೇವಲ ಈ ರೀತಿ ಪೆಟ್ಟು ಬಿದ್ದಾಗ ಮಾತ್ರ ಅಲ್ಲ, ಕೆಲವೊಮ್ಮೆ ಸಡನ್ ಆಗಿ ಕೆಲವರಿಗೆ ಪೀಡ್ಸ್ ಬರುವಂತ ಕಾಯಿಲೆ ಆಗಿ ಸಹ ಇರ್ತದೆ. ಸೊ ಈ ಪೀಡ್ಸ್ ಬಂದಾಗ ಜನ ತುಂಬಾ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ. ಲೈಕ್ ಕಬ್ಬಿಣ ಕೊಡುವಂಥದ್ದು, ಇಲ್ಲ ಬೇರೆ ಬೇರೆ ಟೈಪಿನ ವಸ್ತುಗಳನ್ನ ಅವರ ಕೈಗೆ ಕೊಡುವಂಥದ್ದೆಲ್ಲ ಮಾಡ್ತಾರೆ. ಆಕ್ಚುಲಿ ಒಬ್ಬ ಮನುಷ್ಯನಿಗೆ ಪೀಡ್ಸ್ ಬಂದಾಗ ಅವನಿಗೆ ಫಸ್ಟ್ ಏಡ್ ಆಗಿ ನಾವು ಏನ್ ಮಾಡಬೇಕು? ಒಳ್ಳೆ ಕ್ವಶನ್. ಯಾಕಂದರೆ ನಾವು ಕ್ರೌಡೆಡ್ ಪ್ಲೇಸಸ್ಸಲ್ಲಿ ನಾವು ನೋಡಿದ್ವಿ, ಸಡನ್ನಾಗಿ ಯಾರಿಗೋ ಫಿಟ್ಸ್ ಬಂದುಬಿಡುತ್ತೋ, ಏನು ಮಾಡೋದು ಅಂತ. ನಾನು ಉಡುಪಿಯಲ್ಲೇ ಮೊನ್ನೆ ಒಂದು 2-3 ತಿಂಗಳ ಕೆಳಗಡೆ ನೋಡಿದಂಗೆ. ಸೊ ಪೇಷಂಟ್ ಫಿಟ್ಸ್ ಬಂತು, ನಾನು ನೋಡಿದ್ದು, ನಾನು ಹೇಳ್ತಾ ಇದ್ದೀನಿ. ಪೇಷಂಟ್ ಫಿಟ್ಸ್ ಬಂತು, ಪೇಷಂಟ್ ಕೆಳಗಡೆ ಬಿದ್ದರು. ಸೊ ಒಬ್ಬರು ಅವ್ನ ಕೈಯಲ್ಲಿ ಚಪ್ಪಲಿ ಕೊಟ್ಟರು. ಸೊ ನೆಕ್ಸ್ಟ್ ಇನ್ನೊಬ್ಬರು ಕೀ ಚೈನ್ ಕೊಟ್ಟರು. ಸೊ ಮೂರನೇವರು ಎಲ್ಲಿಂದನೋ ಈರುಳ್ಳಿ ತಂದು ಮೂಗತ್ರ ಇಟ್ಟರು. ಸೊ ಅಷ್ಟೊತ್ತಿಗೆ ನಿಲ್ತವನು ಫಿಟ್ಸು.
ಸೊ ದೇ ಆರ್ ಆಲ್ ಹ್ಯಾಪಿ. ಸೊ ಇದು 3ರಿಂದಾಗಿ ಆಗಿದೆ ನಿಲ್ಸಿದೆ ಅಂತ. ಅಂತ. ಬಟ್ ಹಂಗಲ್ಲ. ಸೊ ಏನಂತ ಹೇಳಿದ್ರೆ ಏನೇ ಯಾವ ಥರದ್ದೇ ಫಿಟ್ಸ್ ಬಂದರೂ ಸೊ ಯೂಶಲಿ ಇಟ್ ವಿಲ್ ಲಾಸ್ಟ್ ಫಾರ್ 30 seconds to 1 minute. ಅದಕ್ಕಿಂತ ಜಾಸ್ತಿ ಹೋಗಲ್ಲ ಯಾವುದೇ ಫಿಟ್ಸ್. ರೇರ್ಲಿ 1 in 100 ನಾವು ಸ್ಟೇಟಸ್ ಎಪಿಲೆಪ್ಟಿಕ್ಸ್ ಅಂತ ಹೇಳ್ತೀವಿ, ಅದು ಒಂದು ಥರ ಫಿಟ್ಸು ಗಂಟುಗಟ್ಟಲೆ ಹೋಗುತ್ತೆ. ಸೊ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲೇಬೇಕಾಗುತ್ತೆ. ಇಲ್ಲಾಂದರೆ 99% 1 ನಿಮಿಷದೊಳಗೆ ನಿಲ್ಲೇಬೇಕು. ಸೊ ಯೂಶಲಿ ಹಂಗೆ ಬಂದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಪೇಷಂಟನ್ನು ಒಂದು ಸೈಡಿಗೆ ಮಲಗಿಸ್ಬಿಡ್ಬೇಕು. ಅವನನ್ನು ಹಿ ಶುಡ್ ನಾಟ್ ಬಿ ಸುಪೈನ್, ಸ್ಟ್ರೈಟ್ ಆಗಿರಬಾರ್ದು. ಒಂದು ಸೈಡಿಗೆ ಸೈಡಿಗೆ ತಿರ್ಸ್ಬೇಕು. ಯಾಕೆ ಅಂತ ಹೇಳಿದ್ರೆ ನಾನು ಹೇಳ್ದಲ್ಲ, ಅವರು ಜೊಲ್ಲು ಸುರಿಸ್ತಾರೆ, ಆಮೇಲೆ ಹೊಟ್ಟೆಯಲ್ಲಿರೋದೆಲ್ಲ ಹೊರಗೆ ಬಂದ್ಬಿಡುತ್ತೆ. ಸೊ ಹಾಗೆ ಸೀದಾ ಹಾಗೆ ಮಲ್ಕೊಂಡ್ಬಿಟ್ಟಿದ್ರೆ ಅದೆಲ್ಲ ಲಂಗ್ಸಿಗೆ ಹೋಗುತ್ತೆ. ಸೊ ಒಂದು ಸೈಡ್ ತಿರುಗಿಸಿದ್ರೆ ಅದು ಕೆಳಗಡೆ ಹೋಗುತ್ತೆ. ಸೊ ಆಸ್ಪಿರೇಟ್ ಆಗಲ್ಲ. ಸೊ ದಟ್ ಈಸ್ ದ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಟೇಕ್ ಕೇರ್. ಒಂದು ಸೈಡ್ ತಿರುಗಿಸಿ ಮಲಗಿಸಿ ಆಮೇಲೆ ಅವ್ನು ಫಿಟ್ಸ್ ನಿಲ್ಲುತ್ತೆ. ಸೊ ಫಿಟ್ಸ್ ನಿಂತು ಆದ ಕೂಡಲೇ ಹಿ ವಿಲ್ ಬಿ ಅನ್ಕಾನ್ಷಿಯಸ್ ಫಾರ್ ಸಮ್ ಟೈಮ್. ಅವನಿಗೆ ಏನೂ ಗೊತ್ತಾಗೋದಿಲ್ಲ. ಗ್ರ್ಯಾಜುವಲಿ ಹಿ ವಿಲ್ ಗೇನ್ ಕಾನ್ಷಿಯಸ್ನೆಸ್. ಆಮೇಲೆ ಯು ಟೇಕ್ ಹಿಮ್ ಟು ನಿಯರ್ ಬೈ ಹಾಸ್ಪಿಟಲ್. ಇಫ್ ಯೂಶಲಿ ಏನಾಗುತ್ತೆ ಅಂದರೆ ಅವರು ಮೆಡಿಸಿನ್ ತೊಗೊಳ್ತಾ ಇರ್ತಾರೆ, ಮೆಡಿಸಿನ್ ಮಿಸ್ ಮಾಡಿಬಿಟ್ಟಿರ್ತಾರೆ. ದಟ್ ಈಸ್ ದ ಕಾಮನ್ ಕಾಸ್. ನಾವು ನೋಡಿರ್ತೀವಲ್ಲ, ಮೆಡಿಸಿನ್ ಮಿಸ್ ಮಾಡಿಬಿಟ್ಟಿರ್ತಾರೆ, ಬೆಳಗ್ಗೆ ತೊಗೊಂಡಿರಲ್ಲ, ಅಲ್ಲ ರಾತ್ರಿ ಡೋಸ್ ತೊಗೊಂಡಿರಲ್ಲ, ಅದೇ ಕಾಮನ್ ಕಾಸು. ಸೊ ಇಫ್ ಯು ಹ್ಯಾಸ್ ಫರ್ಗಾಟನ್ ಹಿಸ್ ಮೆಡಿಕೇಶನ್ಸ್ ಅದನ್ನು ಕೊಟ್ಟರೆ ಸರಿ ಆಗುತ್ತೆ. ಸರ್, ಈಗ ಹೆಡ್ ಇಂಜುರಿ ಆದಂಥ ಪರ್ಸನಿಗೆ ತುಂಬ ಲಾಂಗ್ ಆಗಲಿ ಅಂದರೆ ಮುಂದೆ ಏನಾದರೂ ಅವರಿಗೆ ಅವರ ಜೀವನದಲ್ಲಿ ತೊಂದರೆಗಳು ಕಾಣಿಸ್ತಾ ಇರ್ತದೆ, ಅಥವಾ ಒಂದ್ಸ ಅವರಿಗೆ ಹೆಡ್ ಇಂಜುರಿ ಆಗಿದೆ ಅಂತ ಗೊತ್ತಾದ ನಂತರ ಮುಂದೆ ಏನಾದರೂ ಅವರಿಗೆ ತೊಂದರೆಗಳು ಕಾಣಿಸ್ತದೆ? ಯಾಕಂದರೆ ಅದೇ ಒಂದು ತಲೆಯಲ್ಲಿ ಇರ್ತದೆ. ಸೊ ಲೈಫ್ ಸ್ಟೈಲ್ ಹೇಗೆ ಇರ್ತದೆ ಅಂತ. ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಹೆಡ್ ಇಂಜುರಿ ಅಂತ ಹೇಳಿದ್ರೆ ನಾನು ಹೇಳಿದೆ ಮೆದುಳಿನ ಯಾವ ಭಾಗಕ್ಕೆ ಹೊಡೆತ ಬಿದ್ದಿದೆ ಅಂತ. ಸೊ ಮೋಸ್ಟ್ ಆಫ್ ದಿಸ್ ಪೇಷಂಟ್ ವಿಲ್ ಹ್ಯಾವ್ ಸಮ್ ಸಾರ್ಟ್ ಆಫ್ ಬಿಹೇವಿಯರಲ್ ಚೇಂಜಸ್. ಸಣ್ಣ ಮೈನರ್ ಹೆಡ್ ಇಂಜುರೀಸ್ ಆಲ್ಸೋ ವಿ ಹ್ಯಾವ್ ಸೀನ್. ಸಿಟ್ಟು ಬೇಗ ಬರುತ್ತೆ, ನೋಡಿದ್ದೀವಿ ಈ ಥರ ಸಿಟ್ಟು ಬೇಗ ಬರುತ್ತೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆದಂಗೆ ಸರಿ ಆಗುತ್ತೆ ಅದು. ಬಿಹೇವಿಯರಲ್ ಚೇಂಜಸ್ ಇಸ್ ಒನ್ ಥಿಂಗ್. ಆ್ಯಂಡ್ ಸಮ್ ವಿಲ್ ಹ್ಯಾವ್ ದ ಸೈಕಾಲಜಿಕಲ್ ಅಬ್ನಾರ್ಮ್ಯಾಲಿಟೀಸ್ ಆಲ್ಸೋ. ಸೊ ನಾವು ಯೂಶಲಿ ಅದೇ ಸೈಕಾಲಜಿ ಡಿಪಾರ್ಟ್ಮೆಂಟಿಗೆ ಕಳಿಸ್ತೀವಿ ಅವರಿಗೆ. ಸೊ ಈವನ್ ದೀಸ್ ಪೇಷಂಟ್ಸ್ ನೀಡ್ ಪ್ರಾಪರ್ ಕೌನ್ಸಿಲಿಂಗ್. ದೇರ್ ಶುಡ್ ಬಿ ಎ ಕೌನ್ಸಿಲರ್ to the patient, to patient's wife or relatives. They should also be properly counseled. And one more thing is this rehabilitation. Suppose ಈಗ ತಲೆಗೆ ಹೊಡೆತ ಬಿದ್ದು ಒಂದು ಕಡೆ ಕಾಲು ಕೈ ಎಲ್ಲ ಅಲ್ಲಾಡ್ತಾ ಇಲ್ಲ, ಆ ಥರ ಇಲ್ಲ ಅಂತ ಹೇಳಿದ್ರೆ, ಸೊ ಯು ಶುಡ್ ಏನೋ ಒಂದು ಕೆಲಸ ಮಾಡ್ತಿದ್ದ, ಸೊ ಯು ಶುಡ್ go and we should ask them to go to this rehabilitation department. ಅವ್ರು ಬೇರೆ ಯಾವ ಥರ ಕೆಲಸ ಮಾಡ್ಬೋದು, ಬೇರೆ ಯಾವ ಥರದಲ್ಲಿ ಅವ್ರ ಜೀವನ ಸಾಗಿಸ್ಬೋದು, ಈ ಥರದ್ದೆಲ್ಲ. ಸೊ ವಿ ಹ್ಯಾವ್, ಐ ಟೋಲ್ಡ್ ಯು, ಗುಡ್ ಡಿಪಾರ್ಟ್ಮೆಂಟ್ ಇನ್ KMC. ಎಕ್ಸಾಕ್ಟ್ಲಿ. ಸೊ ಅಂದರೆ ಹೇಳಿದ್ರೆ ಅವರಿಗೆ ಪೇಷಂಟ್ಗೆ ಎಷ್ಟು ಇಂಪಾರ್ಟೆಂಟು ಸೈಕಲಾಜಿಕಲ್ ಸಪೋರ್ಟ್ ಅಷ್ಟೇ ಇಂಪಾರ್ಟೆಂಟ್ ಅವರ ರಿಲೇಟಿವ್ಸ್. ಯಾಕಂದ್ರೆ ನಾಳೆ ಮುಂದೊಂದು ದಿನ ಅವ್ರು ಅದನ್ನೇ ಮತ್ತೆ ಪುನಃ ನಿನಗೆ ಆ ಟೈಮ್ ಹಾಗಾಗಿತ್ತು ಅಂತ ನೆನಪು ಮಾಡಿ ಕೊಡುವಂಥದ್ದು ಕೂಡ ಇಟ್ಸ್ ರಾಂಗ್ ಅಂತ ಹೇಳುವಂಥದ್ದು. ಸರ್, ಈಗಿನ ಯುವಕರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಅದ್ರ ಜೊತೆಗೆ ನಿಮ್ಮನ್ನು ಕನ್ಸಲ್ಟ್ ಮಾಡೋದಾದರೆ ಎಲ್ಲಿ ಮದ್ದು ಮಾಡ್ಬೋದು ಅಂತ ಒಂದೇ ಮಾತಲ್ಲಿ. ಈಗಿನ ಯುವಕರಿಗೆ ಅಂದರೆ ನಾವು ಅದೇ 100ಕ್ಕಿಂತ ಕಮ್ಮಿ ಓಡಿಸಿ ಬೈಕ್, ಇಲ್ಲಾಂದ್ರೆ 108ರಲ್ಲಿ ಹೋಗ್ಬೇಕಾಗುತ್ತೆ. ಅದೇ, ಮತ್ತೆ ಇಲ್ಲಾಂದರೆ 108ರಲ್ಲಿ ಹೋಗ್ಬೇಕಾಗುತ್ತೆ. ಸೊ ಅದೊಂದು. ಎರಡನೇದೇನೆಂದರೆ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ. ಪೊಲೀಸರಿಗೆ ಮಾತ್ರ ಹೆದರ್ಕೊಂಡಲ್ಲ, ಹೆಲ್ಮೆಟ್ ಹಾಕ್ಕೊಳ್ಳಿ. ಮತ್ತು ನಾನು ನನ್ನ ನ್ಯೂರೋ ಸರ್ಜರಿ, ವಿ ಆರ್ ಇನ್ ರೂಮ್ ನಂಬರ್ 12 KMC ಮಣಿಪಾಲ್ ನ್ಯೂರೋ ಸರ್ಜರಿ OPD. ಸೊ ವಿ ಆರ್ ಅವೈಲಬಲ್ ಆನ್ ಆಲ್ ವೀಕ್ ಡೇಸ್. So me and my department, my colleagues. Yes, sir. So thank you, sir. So ನೀವು ನಮಗೆ ಒಂದು ತಲೆಗೆ ಆಗುವಂಥ ಗಾಯ, ಹೆಡ್ ಇಂಜುರಿ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಗಳನ್ನು ನೀಡಿದ್ದೀರಿ. ಸೊ ಕಾರ್ಯಕ್ರಮದ ಪರವಾಗಿ, ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ಸ್. ಎಸ್ ವೀಕ್ಷಕರೇ, ಇದು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ಸೊ ಮುಂದಿನ ಆರೋಗ್ಯ ಚಿಂತನೆ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತಾನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ Digi World 24x7. ನಮಸ್ಕಾರ.